ಪ್ರಾತಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ತತ್ಸರ್ವಪರಾದ ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಗಳವರನ್ನು, ತತ್ಸಮಾನರಾದ ಪೂಜನೀಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಶಾಸ್ತ್ರಶ್ರವಣದಲ್ಲಿ ಸಮ್ಮಿಳಿತರಾಗಿರುವಂತಹ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಭಗವಂತನಿಂದ ನಿರ್ಮಿತವಾಗಿರುವಂತಹ ಈ ಸ್ಥೂಲ ಶರೀರದಲ್ಲಿ ವಿಶೇಷವಾಗಿರುವಂಥ ಒಂದು ಸೂಕ್ಷ್ಮ ವಸ್ತುವನ್ನು ಭಗವಂತ ಕರುಣಿಸಿದ. ಇಂದ್ರಿಯಗಳು ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕ ಮನಸ್ಸು ಅನ್ನುವಂಥ. ಇಂದ್ರಿಯಗಳು ಶಾಂತವಾಗಿರ್ತವೆ, ಅವುಗಳಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕ್ರಿಯೆ ಮನಸ್ಸು ಮಾಡಿ. ಮನಸ್ಸೇ ಇರಲಿಕ್ಕಂದ್ರೆ ಇಂದ್ರಿಯಗಳಿಗೆ ಕೆಲಸವೇ ಇಲ್ಲ. ಎಲ್ಲಿಯೇ ಒಂದು ಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂದರೆ ಮನಸ್ಸು ಹೇಳ್ತದೆ ಇಲ್ಲಿ ಹೋಗಬೇಕು. ಒಂದು ವಸ್ತು ಬೇಕಾಗಿತ್ತು ಅಂತಂದ್ರೆ ಆ ವಸ್ತುವಿನ ಕುರಿತಾಗಿ ಆ ಮನಸ್ಸು ಹೇಳ್ತದೆ ಈ ವಸ್ತುವನ್ನು ನೀನು ತಗೋಬೇಕು. ಆ ವಸ್ತುವಿನ ಆದೇಶ ಆದಾಗ ನೋಡುವುದು, ಕೇಳುವುದು, ಮೂಷಿಸುವುದು, ರುಚಿಸುವುದು, ಸ್ಪರ್ಶಿಸುವುದು ಎಲ್ಲವೂ ಕೂಡ ಆಗೋದು ಆ ಮನಸ್ಸಿನಿಂದ. ಇಷ್ಟೆಲ್ಲ ಆದರೂ ಸಹಿತ ಮನಸ್ಸು ತಾನು ಮಾತ್ರ ತಟಸ್ಥದೆ. ಮನೆಯಿಂದ ಹೊಲಕ್ಕೆ ಹೋಗ್ತಿರ್ತೇವೆ, ದನಗಳನ್ನು ಹೊಡ್ಕೊಂಡು ಹೋಗ್ತೇವೆ. ಹೊಲಕ್ಕೆ ಹೋಗೋ ಹೊತ್ತಿನೊಳಗೆ ದನಗಳ ಮುಂದೆ ಹೋಗ್ತಾವೆ. ಯಾರೋ ನಮ್ಮ ಆತ್ಮೀಯರು ಭೇಟಕ್ಕೆ ಒಂದು 5-10 ನಿಮಿಷ ಅಲ್ಲೇ ಮಾತಾಡಕ್ಕೆ ಹೋಗಿ ನಿಲ್ತೇವೆ. ಅಷ್ಟೊತ್ತಿಗಾಗಲೇ ಆ ನಮ್ಮ ದನಗಳು ಯಾರದೋ ಹೊಲಕ್ಕೆ ಹೋಗಿ ಅಲ್ಲಿರುವಂಥ ಬೆಳೆಗೆ ಬಾಯಿ ಹಾಕಿದೆ. ಆ ದನಗಳಿರ್ತಕ್ಕಂಥ ಮನಸ್ಸು ಆ ಇಂದ್ರಿಯಗಳ ಮೂಲಕ ಅಲ್ಲಿ ಎಳಿಸ್ತದೆ. ಆ ಕಡೆ ಹೋದ ಮಾಲಿಕ ಬಂದ, ಅದು ತಿಂದು ಹೋದ್ರೆ ನಡೀತಿತ್ತು. ಸಿಕ್ಕಾಪಟ್ಟೆ ತುಳಿದಾಡ ಎಲ್ಲ ಹಾಗೆ ಮಾಡಿ ಸಿಟ್ಟು ಬಂತು, ಬಡದ. ಮನಸ್ಸು ಬಡದು, ಬಡಿಸ್ಕೊಂಡಿದ್ದು ಮನಸ್ಸು, ದೇಹವೋ ಇದೆ. ಅದು ಬಡಿಸಿದ್ದೆ ಯಾವುದು? ಇಂದ್ರಿಯಗಳು ಪಾಪ, ಅವು ಸಭ್ಯ, ಅವುಗಳ ತಪ್ಪನ್ನೂ ಹಾಗಿಲ್ಲ. ಮುಖ್ಯವಾಗಿರ್ತಕ್ಕಂಥ ಇಂದ್ರಿಯ ನಮ್ಮಲ್ಲಿ ಇರ್ತಕ್ಕಂಥದ್ದು ಬಹಳ ಪ್ರಬಲವಾಗಿ, ಬಹಳಷ್ಟು ಸಬಲವಾಗಿರ್ತಕ್ಕಂಥದ್ದು ಮನಸ್ಸು. ಅಂತಹ ಹೊರಗಿನ ವಿಷಯಗಳನ್ನು ನೋಡ್ತಕ್ಕಂಥ ಕೆಲಸ ಇಂದ್ರಿಯಗಳು ಐತಿ, ಇಲ್ಲ ಅನ್ನೋ ಹಾಗಿಲ್ಲ. ನೋಡ್ತಾವೆ. ನೋಡಿದ ಕೂಡಲೇ ಶುಂಭಾನಿಶುಂಭ ಸುಮ್ಮನೆ ಇದ್ರು ಅವರು ಒಂದು ಕಡೆ. ಈ ಚಂಡಮುಂಡರು ಬಂದರು, ತಿರುಗಾಡ್ಕೋದು ಬಂದರು. ಆ ಚಂಡಮುಂಡರು ಬಂದು ತಿರುಗಾಡ್ಕೋತ ಬಂದು ಏನು ಹಿಮಾಲಯ ಪರ್ವತದೊಳಗೆ ಬಹಳ ಸುಂದರ ರೂಪದಲ್ಲಿ ಕೂತಿದ್ಲಲ್ಲ ದೇವಿ, ಇವರು ಹೋಗಿ ಸುದ್ದಿ ಮುಟ್ಟಿಸಿದ್ರು. ಅವೇನು ನೋಡಿರಲಿಲ್ಲ, ಶುಂಭನೂ ನೋಡಿಲ್ಲ, ನಿಶುಂಭನೂ ನೋಡಿಲ್ಲ. ನಮ್ಮಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತು ಐತಿ, ಆದರೆ ಎಲ್ಲ ರತ್ನಗಳದಾವ, ಸ್ತ್ರೀ ರತ್ನ ಒಂದಿಲ್ಲ ಅಂತ ಹೇಳಿ ಸುದ್ದಿ ಮುಟ್ಟಿಸಿದ್ವಿ ಇವೆರಡು. ಇವು ಹೇಳಿರ್ಲಿಕ್ಕಂದ್ರೆ ಯುದ್ಧ ಹಾಕಿದ್ದಿಲ್ಲ, ಅದೇನು ಸಮಸ್ಯೆ ಬರ್ತಿರ್ಲಿಲ್ಲ. ಇವರೇನು ಸುದ್ದಿ ಮುಟ್ಟಿಸಿದ್ರು. ಹಾಗಾದ್ರೆ ಅದನ್ನು ತರು ಕೆಲಸ ಮಾಡಬೇಕಂತ ತಿಳ್ಕೊಂಡು ಅವ ಆಜ್ಞೆ ಮಾಡಿದ.
ಯಾರ್ಯಾರೋ ಬಂದರು, ಯಾರ್ಯಾರೋ ಹೋದರು, ಆಕೆ ಹೊರತಕ್ಕೆ ಅವ್ರು ನಿಲ್ಲಿಲ್ಲ, ಆ ಪ್ರಶ್ನೆ ಬೇರೆ. ಹೆಂಗೆ ಆ ಚಂಡಮುಂಡನಂತಕ್ಕಂಥವ್ರು ಸುದ್ದಿ ಮುಟ್ಟಿಸಿದ್ರು, ಹಂಗೆ ಈ ವಿಷಯಗಳ ಸುದ್ದಿಯನ್ನು ಈ ಇಂದ್ರಿಯಗಳು ಮುಟ್ಟಿಸ್ತಾವೆ. ಆ ಮನಸ್ಸಿಗೆ ಮುಟ್ಟಿಸಿದ ಕೂಡಲೇ ಮನಸ್ಸು ಒಂದು ಸುಂದರವಾಗಿರುವಂಥ, ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಹೂವನ್ನು ನೋಡಿ ಆಕರ್ಷಣೆ ಆಗ್ತದೆ. ತೊಗೊಂಡು ಬಾ ಅಂತ ಹೇಳಿ ತೊಗೊಂಬರೋದು ಕೈ, ಬೇಯಿಸ್ಕೊಳ್ಳೋದು, ಅದನ್ನು ಯಾಕೆ ಕಿತ್ತಿ ಒಂದು ಏಟ ಬಡಿಸ್ಕೊಳ್ಳೋದು ಸರಿ. ಅದಕ್ಕಾಗಿ ಇಂತಹ ಶರೀರದಲ್ಲಿರ್ತಕ್ಕಂತಹ ಅವ್ಯಕ್ತವಾಗಿ ನಮ್ಮ ಕಣ್ಣಿಗೆ ಕಾಣಲಾರ್ದಂಗೆ ಇರ್ತಕ್ಕಂಥ ವಸ್ತು ಮನಸ್ಸು ಅನ್ನುವಂಥದ್ದು. ಅಂಥ ಮನಸ್ಸನ್ನು ಬಹಳ ಜಾಣತನದಿಂದ, ಮನವೆಂಬ ಗಿಳಿಯನ್ನು ವಯ್ಯಾರದಿಂದೋಳು ಬಹಳ 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 ಪ್ರೀತಿಯಿಂದ ಅದನ್ನು ಸಂಭಾಷಣೆ ಹೋಗ್ಬೇಕು. ಇಲ್ಲದೇ ಇದ್ದರೆ ನಮ್ಮ ಮಾತನ್ನು ಕೇಳೋದು ಭಾಳ ಕಷ್ಟ. ಅದು ಮನಸ್ಸು ಬಹಳ ಬಹಳ ಕೋಡಿ. ಜ್ಞಾನಿಗಳು ಮಾಡಿರ್ತಕ್ಕಂಥದ್ದು ಏನು ಅಂತಂತಂದ್ರೆ, ಮನವೆಂಬ ಗಿಳಿಯನ್ನು ವಯ್ಯಾರದೋಳು ಹೋಗಿ ಮೆಲ್ಲನೇ ಮುದ್ದು ನುಡಿಸು ಆ ಒಳ್ಳೆಯ ಒಳ್ಳೆಯ ಮಾತುಗಳನ್ನು ಅದಕ್ಕೆ ಕಲಿಸು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಆ ಕೆಲಸವನ್ನು ಮಾಡಿದರು. ಯಾಕೆ ಮಾಡಿದರು ಅಂತಂದ್ರೆ, ನಾವು ತಿಳ್ಕೊಳ್ಬೇಕು, ಜೀವನದಲ್ಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಶಾಂತಿ ಸಮಾಧಾನ ಬೇಕಾಗಿದೆ. ಯಾರಿಗೂ ಗದ್ದಲ ಬೇಡಾಗಿದೆ, ನಿಶ್ಚಿಂತೆಯಿಂದ ಇರುವುದು ಬೇಕಾಗಿದೆ. ಶಾಂತಿ ಸಮಾಧಾನ ಅಂತಕ್ಕಂಥದ್ದು ಇರದೇ ಇದ್ದರೆ ಜೀವನಕ್ಕೆ ಏನು ನೆಮ್ಮದಿ ಅಂತಕ್ಕಂಥದ್ದು ಇರೋದು. ಕುಂತರೂ ಅದ, ನಿಂತರೂ ಅದ, ಎಲ್ಲಿ ಹೋದರೂ ಸಹಿತ ಒಂದಿಲ್ಲ ಒಂದು ಏನೇನೋ ಅವರವರಿಗೆ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಂತಕ್ಕಂಥವುಗಳು ಹಂಗೆ ಕೊರಿತಾನೇ ಇರ್ತವೆ. ಅದರಿಂದ ನಾನು ಮುಕ್ತಿ ಪಡಿಬೇಕಾಗಿತ್ತು ಅಂತಂದರೆ, ಶಾಂತಿ ಮತ್ತು ನೆಮ್ಮದಿ ಲಭಿಸಬೇಕಾಗಿತ್ತು ಅಂತಂದರೆ, ಯಾಕಂದರೆ ಇವೆರಡೂ ಜೀವನಕ್ಕೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ. ಅಶಾಂತಿಯಿಂದ ಮನಸ್ಸು ಕೂಡ್ಕೊಂಡಿರ್ತಂತಂದ್ರೆ ನೆಮ್ಮದಿ ಇರೋದಿಲ್ಲ. ಅಂತಹ ಮನಸ್ಸನ್ನು ಒಂದಿಷ್ಟು ಸಮತೋಲನಕ್ಕೆ ತರಬೇಕಾಗಿತ್ತು ಅಂದರೆ, ಹಿಡಿತಕ್ಕೆ ತರಬೇಕಾಗಿತ್ತು ಅಂತಂದರೆ ಅದರಂಗನ ಹೋಗೋದು. ಅದರಾಗನ ಹೋಗಿ 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 ಆ ಮನಸ್ಸನ್ನು ಪಳಗಿಸಿ ವಯ್ಯಾರದಿಂದ ಬಹಳ 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 ಜಾಣತನದಿಂದ ಅದಕ್ಕೆ ಸೂಕ್ಷ್ಮವಾಗಿರ್ತಕ್ಕಂಥ ಮಾತುಗಳನ್ನು ಕಲಿಸಿ 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 ಅದನ್ನು ಹೇಳುತ್ತಲ್ಲ. ಯಾಕಂತಂದ್ರೆ ಇದು ಅನಂತ ಕಾಲದಿಂದ ಅನುಭವಿಸ್ಕೊಂಡು ಬಂದಿರತಕ್ಕಂಥದ್ದು ಮನಸ್ಸಿದು. ಇದು ಒಂದೇ ದಿವಸದ್ದಲ್ಲ. ಇದು ಶರೀರ ಈ ಜನ್ಮದಾಗ ಬಂದದ್ದು ಅಷ್ಟೇ. ಅದು ಮನಸ್ಸು ಹಾಗಿಲ್ಲ. ಓತಪ್ರೋತವಾಗಿ ಶರೀರ ಭಿನ್ನಗಳಾಗಿದ್ದರೂ ಸಹಿತ ಬೇರೆ ಬೇರೆ ಶರೀರಗಳು ಬಂದಾವ. ನಮ್ಮ ಒಂದೇ ರೀತಿಯಾಗಿರ್ತಕ್ಕಂಥ ಶರೀರಗಳು ಬಂದಿಲ್ಲ, ಅನಂತ ಜನ್ಮಗಳಲ್ಲಿ ಬಂದಾವ. ಇಂತಹ ಜನ್ಮಗಳಲ್ಲಿ ಬಂದಿರತಕ್ಕಂಥ ಶರೀರಗಳು ಭಿನ್ನವಾಗಿದ್ದರೂ ಕೂಡ ಆ ಮನಸ್ಸು ಅನ್ನುವಂಥದ್ದೇನದಲ್ಲ. ಹೂಗಳು ಭಿನ್ನವಾಗಿರಬಹುದು, ದಾರ ಒಂದೇ. ಸೂತ್ರೇ ಮಣಿಗಣ ಇವ. ಒಂದು ಸೂತ್ರದಲ್ಲಿ, ದಾರದಲ್ಲಿ ಮಣಿಗಳು ಹೆಂಗೆ ನಾವು ಪೋಣಿಸ್ತೇವೆ, ಬೇರೆ 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 ಮಣಿಗಳಿಂದ ಪೋಣಿಸಿ ಚೆಂದ ಮಾಡ್ತೇವೆ, ಹಂಗೆ ನಾವು ಬೇರೆ ಏನು ಬೇಕಾದೆಲ್ಲ ಪೋಣಿಸ್ಬಹುದು. ಆದರೆ ದಾರ ಅನ್ನೋದು ಭಾಳ ಮುಖ್ಯ, ಸೂತ್ರ ಒಂದು ಭಾಳ ಮುಖ್ಯ. ಆ ರೀತಿಯಲ್ಲಿ ಸೂತ್ರಪ್ರಾಯವಾಗಿರ್ತಕ್ಕಂಥ ಮನಸ್ಸು ಇದೇ ನಮ್ಮನ್ನು ದಾರಿ ತಪ್ಪಿಸಿದ್ದು. ಅದಕ್ಕಾಗಿ ಅಂಥ ಮನಸ್ಸನ್ನು ನಾನು ಹಿಡಿದುಕೊಳ್ಬೇಕಂತ ತಿಳ್ಕೊಂಡು ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಒಂದು ಪ್ರತಿಮೆಯನ್ನು ಕೊಟ್ಟರು. ಮೂರ್ತಿ ಪೂಜಾ ಅಂತಕ್ಕಂಥದ್ದಾಯಿತು. ಒಂದು ಕಲ್ಲಿಟ್ಟು ಪೂಜೆ ಮಾಡಿದ್ರೆ ದೇವರು ಅಂತೀವಲ್ಲ, ಒಂದು ದೇವರು. ಈಗ ಅಲ್ಲಿ ನಿಮ್ಮ ಮ್ಯಾಗ ಗಂಗಸಿದ್ದೈತಲ್ಲ ನಿರ್ವಾಣೇಶ್ವರ ಗುಡ್ಡ, ಮತ್ತು ನಿಮ್ಮ ನಿರ್ವಾಣೇಶ್ವರ ಎಂಥದ್ದು ಮೊದಲು ಮೂರ್ತಿ ಇತ್ತನಲ್ಲಿ ಒಂದು ಗುಂಡುಗಲ್ಲ. ಆಮೇಲೆ ನೀವು ಒಂದು ಏನೋ ಒಂದು ಆಕಾರ ಮಾಡಿ ಇಟ್ಕೊಂಡಿರೋ, ಒಂದು ಹಿತ್ತಾಳೆದು ತಾಮ್ರದ್ದು ಏನೋ ಒಂದು ಮುಖ ಮಾಡಿ ಇಟ್ಟು ಇದು ನಿರ್ವಾಣೇಶ್ವರ ಅಂತ ನೀವು ಅಂತೀರಿ. ಬೀರಪ್ಪನ ಗುಡ್ಯಾಗೂ 2 ಕಲ್ಲು, ಆ ಕಲ್ಲುಗಳು ವಿಶೇಷದ ಶಾಲಿಗ್ರಾಮಗಳು ಕಲ್ಲುಗಳು, ವಿಶೇಷ ಕಲ್ಲು. ಶಾಲಿಗ್ರಾಮಗಳು ಇರೋದ್ರಿಂದ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ತಿಳ್ಕೊಂಡು ಅದು ನಮ್ಮ ಮುಂದೆ ಭಾವಕ್ಕೆ ಬರ್ತದೆ. ಆದರೆ
ಒಂದು ಕಲ್ಲು ಸಹಜ ನೀವು ವಿಚಾರ ಮಾಡಿ, ಒಂದು ಪತ್ರಿ ಗಿಡ ಇದೆ, ಪತ್ರಿ ಗಿಡ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಪೂಜೆ ಮಾಡಬೇಕು. ಬರೀ ಗಿಡ ಪೂಜೆ ಮಾಡೋದು ಬೇಡ ಅಂತ ತಿಳ್ಕೊಂಡು ತಲೆ ಒಂದು ಕಲ್ಲು ಲಿಂಗ ಇಲ್ಲ, ಎಲ್ಲಿದೋ ಒಂದು ಕಲ್ಲು ತೊಗೊಂಬಂದು ಅಲ್ಲಿ ಕಲ್ಲಿಟ್ಟು ಪೂಜೆ ಮಾಡೋಣ. ಇಷ್ಟು ದಿವಸ ಆ ಕಲ್ಲು ಎಲ್ಲಿ ಬಿದ್ದಿತ್ತು. ಈಗ ಅದು ಪತ್ರಿ ಗಿಡದಿಂದ ಬಂದು ಕೂಡ ಏನಾಗ್ತದೆ? ದೇವರು ಮಾಡಿದವರು ಯಾರು? ಮನಸ್ಸಿನಾಗ ಏನಾಗ್ತ ಈಗ ಭಾವದಲ್ಲಿ ದೇವರನ್ನು ಮೂಡಿ ಬಿಡಿತದೆ. ಗಿಡ ಬಿಟ್ಟು ಅದಕ್ಕೆ ನೀರು ಹಾಕೋದು, ಅದಕ್ಕೆ ಪೂಜೆ ಮಾಡೋದು. ಗಿಡ ಪೂಜೆ ಮಾಡಂಗಿಲ್ಲ, ಅದನ್ನ ಪೂಜೆ ಮಾಡೋದು. ಮಾಡಿದಂಗೆ ದಿವಸ ಹೋತು ಭಾಳ ವರ್ಷ ಹೋತು. ಕಲ್ಲಿಗೆ ಸೊಕ್ಕ ಬಂತು. ಆ ಕಲ್ಲಿಗೆ ನಾನು ಯಾಕೆ ಈ ಗಿಡದ ಜೊತೆಗೆ ಇರಬೇಕು? ಬೆಲೆ ಬಂದಿದ್ದು ಯಾರಿಂದ? ಅದಕ್ಕೆ ಗಿಡ. ಆದ್ರೆ ಕಲ್ಲು ವಿಚಾರ ಮಾಡ್ತೈತಿ, ನನ್ನಿಂದ ಇಲ್ಲಿ ಗಿಡ ಪೂಜೆಗೊಳಕೈತಿ ಅಂದಮೇಲಿಂದ ನಾನು ಸ್ವಲ್ಪ ಬೇರೆ ಕುಂದಿರ್ಬೇಕಿಂದ ಮ್ಯಾಲೆ ಆ ಕಡೆ ಕುಂದಿರ್ಬೇಕಂತ ಹೇಳಿ ಕಲ್ಲು ಆ ಕಡೆ ಸರಿತದೆ. ನನಗಿಂದ ಪೂಜೆ ಮಾಡ್ತಾರಂತ. ಯಾವಾಗ ಪತ್ರಿ ಗಿಡದ ಬಡ್ಡಿಯಿಂದ ಕಲ್ಲು ದೂರ ಸರಿತು, ಇದು ಯಾರೂ ಒಂದು ಹನಿ ನೀರು ಹಾಕಲಿಲ್ಲ, ಯಾರೂ ಹಾಕಲಿಲ್ಲ. ಕಡಿಗೆ ಅದೇನಾಯಿತು, ಎಲ್ಲಿಗೆ ಬಂದ ಪರಿಸ್ಥಿತಿ ಅಂತಂದ್ರೆ ಆ ಪತ್ರಿಗಳದಂತೆ ಒಂದು ಹರಿ ಬಿದ್ದಿತ್ತು, ಎಲ್ಲಿಂದೆಲ್ಲ ಅದು ಹರಿ ಬಿದ್ದಿತ್ತು, ದಾಟಬೇಕಾದ್ರೆ ಹಾಡಾಗಿತ್ತು. ಹಂಗೂ ಇದು ಕಲ್ಲು ಫುಲ್ಲಾಗಿದೆ ಅಂತ ತಿಳ್ಕೊಂಡು ಅಲ್ಲಿ ಕಲ್ಲು ಫುಲ್ಲಾಗಿತ್ತಲ್ಲ, ಅದನ್ನು ತಂದು ಕಾಲ ಹಾಕಿ ಅಲ್ಲಿ ಇಟ್ಟು ದಾಟಿದ್ರು. ಗಿಡದಿಂದ ಯಾವಾಗ ಭಿನ್ನ ಆಯಿತೋ ಅದು ದೇವ. ಪತ್ರಿ ಗಿಡ ಅಂತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಕೂಡಿಕೊಂಡಿರ್ತಕ್ಕಂತಹ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ಅಂತಕ್ಕಂಥ ಏಕಬಿಲ್ವಂ, ಒಂದು ಬಿಲ್ವ ಪತ್ರಿಯನ್ನು ಏರಿಸ್ತೇವೆ ನಾವು ಆ ಮಂತ್ರ ಹೇಳಿ. ಹಂಗೆ ಆ ಬಿಲ್ವ ವೃಕ್ಷದ ಕೆಳಗಡೆ ಇರ್ತಕ್ಕಂತಹ ಅದೊಂದು ಕಲ್ಲು ಎಲ್ಲಿಯವರೆಗೆ ಪತ್ರಿ ಗಿಡದ ಆಶ್ರಯವನ್ನು ಮಾಡಿಕೊಂಡಿತ್ತೋ ಅಲ್ಲಿಯವರೆಗೆ ಅದು ದೇವರು ಆಗಿದೆ. ಆ ಪತ್ರಿ ಗಿಡದಿಂದ ಯಾವಾಗ ಅದು ಬೇರ್ಪಟ್ಟು ಹೊರಗೆ ಬಂದ ನಂತರದಲ್ಲಿ ಅದರ ಸ್ಥಾನ ಬೇರೆ. ಅದನ್ನು ಪೂಜೆ ಮಾಡೋದು ಬಿಟ್ಟರು, ಅದು ಸಂಪೂರ್ಣವಾಗಿ ಅದರಿಂದ ಪೃಥಕ್ಕಾಗಿ ಬಿಡುತ್ತಲ್ಲ, ಬೇರ್ಪಟ್ಟು ಬಿಡುತ್ತಲ್ಲ, ಆವಾಗಲ್ಲೇ ಆ ಪೂಜ್ಯ ಭಾವ ಅಂತಕ್ಕಂಥದ್ದು ಮರಿಯಾಗಿದೆ. ಅದಕ್ಕೆ ಸದ್ಗುರು ಪಾದಾಶ್ರಿತ ಅಂತಕ್ಕಂಥದ್ದು, ದೇವ ಸಾನ್ನಿಧ್ಯ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿದೆ. ಆ ದೇವ ಸಾನ್ನಿಧ್ಯದಿಂದ ಜೀವ ಬೇರ್ಪಟ್ಟ ಅಂತಂದ್ರೆ ಜೀವನಿಗೆ ಬೆಲೆ ಇಲ್ಲ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಕುರ್ಚಿ ತಗೊಂಬರ್ಲಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಜೀವ ದೇವನಿಂದ ಬೇರ್ಪಟ್ಟ ಅಂದರೆ ಇವನಿಗೆ ಬೆಲೆ ಇಲ್ಲ. ದೇವ ಅನ್ನುವಂಥ ಒಂದು ಪತ್ರಿ ಹಿಡಿದ ಕೆಳಗೆ ಜೀವಾತ್ಮ ಅಂತಕ್ಕಂಥ ಒಂದು ಕಲ್ಲು ಇಟ್ಟು ಪೂಜೆ ಮಾಡುವಂಥ ಪ್ರಸಂಗ ಬಂದಾಗ ಆ ಕಲ್ಲು ಯಾವಾಗ ಬೇರ್ಪಟ್ಟಿತೋ ಅಲ್ಲಿವರೆಗೆ ಅದು ಬಹಳ ಪೂಜ್ಯ ದೃಷ್ಟಿಯಿಂದ ಅದಕ್ಕೆ ಏನು ನೈವೇದ್ಯ ಮಾಡೋದು, ಅಭಿಷೇಕ ಮಾಡೋದು ಎಲ್ಲ ಮಾಡಿದ. ಆದರೆ ಅದೇನು ದೇವ್ರು ಹೌದನ್ನು ಮೊದಲ ಅಲ್ಲ. ಇರಲಿ, ಗಿಡದ ಕೆಳಗೆ ಒಂದು ಕಲ್ಲಿಟ್ಟು ಪೂಜೆ ಮಾಡೋಣ ತಗೊಂಡು ಎಲ್ಲೋ ಬಿದ್ದಿರ್ತಕ್ಕಂಥ ಕಲ್ಲನ್ನು ತಂದು ಇಟ್ಟು ಪೂಜೆ ಮಾಡ್ಕೊತ ಬಂದರು. ಅದು ಪೂಜೆಗೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ಪೂಜೆಗೊಳ್ಳಲಿಕ್ಕೆ ಪ್ರಾರಂಭ ಆಯಿತು ಅದಕ್ಕೆ ಬೆಲೆ ಅನ್ನುವಂಥದ್ದು ಬಂತು. ಬೆಲೆ ಬಂತು ಅಪ್ಪೋಣ, ಅದಕ್ಕೆ ಬಂತೇನು? ಅಹಂಭಾವ. ಯಾವಾಗ ಅಹಂಭಾವ ಅನ್ನುವಂಥದ್ದು ಬಂದು ಅದು ನಾವು ಮುಖ್ಯವಾಗಿರ್ತಕ್ಕಂಥದ್ದು. ಮನಸ್ಸಿಗೆ ಏನು ಬರ್ತದೆ? ಅಹಂ ಅಂತ ಬಂದು ಆ ಅಹಂಭಾವವನ್ನು ತೆಗೆದಾಗ, ಯಾಕಂದ್ರೆ ಅದನ್ನು ಬಹಳ ಸೂಕ್ಷ್ಮದಿಂದ ತೆಗಿಬೇಕಾಗುತ್ತೆ.
ಅದು ಗಿಳಿ, ಮನವೆಂಬ ಗಿಳಿಯನು. ಆ ಮನಸ್ಸು ಅಂತಕ್ಕಂಥ ಗಿಳಿಯನ್ನು ಭಾಳ 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 ಯಾಕಂತಂದ್ರೆ ಅದು ಭಾಳ ಉದ್ದಟದ ಮನಸ್ಸದು. ಅದಕ್ಕೆ ಅದನ್ನು ಒಂದು ತರಹದಿಂದ ರಂಭಿಸ್ಕೊಂಡು ಒಂದು ಹಂತಕ್ಕೆ ತರಬೇಕಾಗೈತಿ. ಅದರಿಂದ ನಾವು ಏನಾಗಬೇಕಾಗಿದೆ ಅಂದರೆ ಮುಕ್ತ ಆಗಬೇಕಾಗಿದೆ, ಅದನ್ನು ಸಾಧನೆ ಮಾಡ್ಕೋಬೇಕಾಗಿದೆ. ಅದು ಇರದೇ ಇದ್ದರೆ ಏನೂ ಆಗೋದು. ಇವು ಇಂದ್ರಿಯಗಳು ಏನು ಮಾಡೋದು, ಜಡ ಇವೆಲ್ಲ. ಭಾಳ ಪೂಜೆ ಮಾಡ್ತಾವೆ, ಅರ್ಚನೆ ಮಾಡ್ತಾವೆ, ದೇವಸ್ಥಾನಕ್ಕೆ ಹೋಗ್ತವೆ, ಕಾಲುಗಳು ಹೋಗ್ತವೆ, ಕೈಗಳು ಕೆಲಸ ಮಾಡ್ತವೆ, ಕಣ್ಣುಗಳು ನೋಡ್ತಾವೆ, ಎಲ್ಲ ಹಾಕತ್ತಾರೆ. ಇಷ್ಟೆಲ್ಲ ಮಾಡಿದರೂ ಸಹಿತ ಸುಮ್ಮನೆ ನಮಗೆ ತೋರ್ಲಿಕ್ಕೆ ಮಾಡ್ತಾವೆ, ನಮ್ಮ ಮನಸ್ಸಲ್ಲಿ ಇರ್ಲಿಕ್ಕಂದ್ರೆ ಕಾಟಾಚಾರಕ್ಕಾಗಿ. ನೀವು ಊಟ ಕೂತಾಗ ಮನಸ್ಸಿಂದ ಊಟ ಮಾಡಿ ನೋಡೋಣ, ನಿಮ್ಗೆ ಹೊಟ್ಟೆ ತುಂಬಿದ್ದು ಗೊತ್ತಾಗೋದಿಲ್ಲ, ನೀವು ಏನು ತಿಂದಿರೂ ಗೊತ್ತಾಗೋದು. ಅದು ಮನಸ್ಸು ಕೊಟ್ಟು ಊಟ ಮಾಡಿದ್ರೆ ಅಂತಂದ್ರೆ ತೃಪ್ತಿ ಆಗುತ್ತೆ. ನೀವು ಏನು ನೋಡಿದ್ರು ತೃಪ್ತಿ ಆಗೋದಿಲ್ಲ ಮನಸ್ಸು ಇರಲಿಕ್ಕೆ. ಹಂಗಿಲ್ಲಿ ಆ ಮನಸ್ಸು ಅನ್ನುವಂಥದ್ದನ್ನು ಒಳಗಿಸಿಕೊಂಡು ದೇವಭಾವವನ್ನು, ಜೀವಭಾವ ಹೋಗಿ ದೇವಭಾವ ಬರಬೇಕಾದ್ರೆ ಮನಸ್ಸಿನಿಂದ ಆಗಬೇಕು ಅಂತದ್ದು, ಬೇರೆ ಯಾವುದೂ ಅಲ್ಲ. ಅಲ್ಲಿ ಅಹಂ ಅಂತಕ್ಕಂಥದ್ದು ಏನು ಬರ್ತದಲ್ಲ, ಆ ಅಹಂಭಾವವನ್ನು ತೆಗಿತಕ್ಕಂಥದ್ದೇ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಶಾಸ್ತ್ರಗಳದು, ಗ್ರಂಥಗಳದು, ಉಪನಿಷತ್ತದ್ದು, ವೇದಾಂತದ ಮೂಲ ಉದ್ದೇಶನೇ ಏನು ತೆಗೆದು ಅಹಂ ತೆಗೆದು. ಆ ಅಹಂಭಾವ ಅನ್ನುವಂಥದ್ದು ಹೋತು ಅಂತ ನಮಗೆ. ಆ ಅಹಂಭಾವವನ್ನು ತೆಗೀಲಿಕ್ಕೆ ಒಮ್ಮೆಲೇ ಅದಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಏನು ಮಾಡಿದರು ಗುರುಗಳು ಅಂತಂದರೆ ಒಂದು ಪ್ರತಿಮೆಯನ್ನು ಕೊಟ್ಟರು, ಒಂದು ವಸ್ತುವನ್ನು ಕೊಟ್ಟರು, ಇದನ್ನು ಪೂಜೆ ಮಾಡಿ. ಅವಾಗ ಅದು ಒಂದು ಸ್ಥಾವರ ಲಿಂಗ ಅಂತ ಅನಿಸಿತು. ಅದು ಸ್ಥಾವರ ಒಂದು ಕಡೆ ಇರೋದು, ಅದರದ್ದೇ ದ್ಯೋತಕವಾಗಿರ್ತಕ್ಕಂಥದ್ದು ಒಂದು ಇಷ್ಟು ಲಿಂಗ. ಅದನ್ನು ಕೊಟ್ಟರು. ಇದು ಯಾವಾಗಲೂ ನಿನ್ನೆ ಕೊಳ್ಳಾಗಿಲ್ಲಪ್ಪ, ಅದು ಲಿಂಗ ಅಂತ ಕೊಟ್ಟರು. ಅದನ್ನು ಪೂಜೆ ಮಾಡುವಂತ ಕೊಟ್ಟರು. ಅಷ್ಟವಿಧಾರ್ಚನೆ, ಷೋಡಶೋಪಚಾರ್ಚನೆ ಮಾಡು ಅಂತ ಹೇಳಿದರು. ಮಾಡ್ಕೋತ ಬಂದರು. ಆ ನಂತರ ಒಂದಿಷ್ಟು ಜಪ ಹೇಳಿದರು, ಮಂತ್ರ ಹೇಳಿದರು. ಮಂತ್ರ ಯೋಗ ಆಗೈತಿ. ಆ ಮಂತ್ರವನ್ನು ಪಠಿಸ್ತಾ ಇರಬೇಕು. 108ನೋ ಒಂದು 10,000ನೋ 5,000 ಜಪ ಮಾಡ್ತಾ ನೋಡ್ತಾ ಇರಬೇಕು. ಮಂತ್ರ ಪಠಣ ಮಾಡಬೇಕು. ಆದರೆ ಇಲ್ಲಿಂದ ಮುಂದೆ ಹೋಗಿ ಈ ಇಷ್ಟಲಿಂಗ ಇದೆ, ಈ ಇಷ್ಟಲಿಂಗ ಹೋಗಿ ಏನಾಗಬೇಕು ಅಂತಂತಂದ್ರೆ ಅದೇ ಹೋಗಿ ಆಗೋದಿಲ್ಲ. ಅದರ ಭಾವ ಅನ್ನುವಂಥದ್ದು ಪ್ರಾಣದಲ್ಲಿ ಬರುತ್ತೆ, ಒಳಗೆ ಮೂಡಬೇಕು. ಪ್ರಾಣಲಿಂಗವಾಗಿ ಅದು ಪರಿಣಾಮ ಆಗಬೇಕು. ಅದಿರುವಂಗೆ ಇರುತ್ತೆ ಎದೆ ಮೇಲೆ, ಬೇಡ ಅನ್ನೋದಿಲ್ಲ. ಅಂಗದ ಮೇಲೆ ಲಿಂಗ ಉಳ್ಳಾತನ ಎಲ್ಲರನ್ನೂ ಸಂಗಮನಾಥನೆಂಬೆ ಅಂತ, ಅದು ಸರಿ. ಅಂಥ ಆ ಅಂಗ ಮತ್ತು ಲಿಂಗ ಎರಡರ ಸಮರಸತೆ ಅಂತಕ್ಕಂಥದ್ದು ಆಗಬೇಕಾಗಿತ್ತು ಅಂತಂದ್ರೆ ಅದು ನಮಗೆ ಪ್ರಾಣ ಆಗಬೇಕು. ಪ್ರಾಣ ಅಂದ್ರೆ ಅಷ್ಟು ಜೀವ ಆಗಬೇಕು. ಎಷ್ಟು ಜೀವ ಅದನ್ನಪ್ಪ ಇವನ ಮೇಲೆ ಅಂತಿರ್ತಾರೆ. ಎಷ್ಟು ಜೀವ ಅಂತಂದ್ರೆ, ಜೀವ ಅಂದ್ರೆ ಏನಲ್ಲಿ ಅಷ್ಟು ಪಂಚ ಪ್ರಾಣವ. ಆ ವಸ್ತು ಅಂದ್ರೆ, ಆ ವ್ಯಕ್ತಿ ಅಂತಂದ್ರೆ, ಆ ಸ್ಥಾನ ಅಂದ್ರೆ ಅವ್ನು ಪಂಚ ಪ್ರಾಣಪ್ಪ. ಅಲ್ಲಿ ಹೋಗಲಾರ್ದೆ ಬಿಡುವುದಿಲ್ಲ ನಾವು. ಅಲ್ಲಿ ಹೋದಾಗಲ್ಲಿ ಸಮಾಧಾನ. ಅಷ್ಟು ಪಂಚ ಪ್ರಾಣ. ಅರ್ಥ ಏನು ಅಂತಂದ್ರೆ ಜೀವದ ತುಂಬಲು ಪ್ರಾಣದ ತುಂಬಲು ಅದು ಆಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಪ್ರಾಣಲಿಂಗ ಅಂತ ಹೆಸರು. ಅದಾದ ಮೇಲೆ 3ನೇ ಲಿಂಗ ಪ್ರಾಣ ಅಷ್ಟೇ ಅಲ್ಲ, ನನ್ನ ಉಸಿರಾಟ ಅಷ್ಟೇ ಅದು ಲಿಂಗ ಆಗಬಾರ್ದು, ದೇವರಾಗಬಾರ್ದು. ಎಲ್ಲಿ ನೋಡ್ತೀನಿ ಎಲ್ಲವೂ ಕೂಡ ಈಶಾವಾಸ್ಯಮಿದಂ ಸರ್ವಂ. ಎತ್ತೆತ್ತ ನೋಡಿದಟತ್ತ ನೀನೇ ದೇವ, ಸಕಲದ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಇದು ಕೊನೆಗೆ ಭಾವ ಬರ್ತದೆ. ಅದಕ್ಕೆ ಭಾವಲಿಂಗ ಅಂತ ಕರೀತಾರೆ. ಎಲ್ಲ ಕಡೆ ಎಲ್ಲಿ ನೋಡಿದರೂ ಸಹಿತ ದೇವರೇ, ಎಲ್ಲಿ ನೋಡಿದಲ್ಲ ಎತ್ತೆತ್ತ ನೋಡಿದತ್ತ ನೀನೇ ದೇವ. ಅಲ್ಲಿ ಯಾವುದು ಭೇದ ಅನ್ನುವಂಥದ್ದಿಲ್ಲ. ಪ್ರಾಣಿ ಭೇದ ಇಲ್ಲ, ಪಕ್ಷಿ ಭೇದ ಇಲ್ಲ, ಜೀವ ಭೇದವಿಲ್ಲ, ಮನುಷ್ಯ ಭೇದ ಇಲ್ಲ. ಯಾವ್ಯಾವುದು ಭೇದ ಅಂತಕ್ಕಂಥದ್ದು ತೆಗೆದು ಹಾಕಿಬಿಟ್ಟಿದ ನಾವು. ಎಲ್ಲ ಕಡೆಗೂ ದೇವಭಾವ ಅಂತಕ್ಕಂಥ, ಅಂತಹ ಒಂದು ದೇವಭಾವ ಅಂತಕ್ಕಂಥದ್ದು ಬರಬೇಕಾಗಿತ್ತು ಅಂದರೆ ಸಾಧನೆ ಭಾಳ ಬೇಕು. ಈ ಮನಸ್ಸು ಹಂಗೆ ಆಗ್ಬೇಕಲ್ಲ, ಈ ಮನಸ್ಸು ಹಂಗೆ ಆಗ್ಬೇಕು. ಯಾಕಂದರೆ ಯಾವಾಗಲೂ ಕೂಡ ನಾನು ಅಂತ ಅಹಂಕರಿಸ್ತಕ್ಕಂಥ ಇದು ಅದ್ರ ಸಿದ್ಧಾಂತನ ಯಾವತ್ತು ನಾನು 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 ಇದನ್ನು ಬಿಟ್ಟು ಇಲ್ಲ ಮನಸ್ಸು. ಒಬ್ಬ ರಾಜ ಬಂದ,
ಬಸಂತರ ಹತ್ರ ಗುರುಗಳ ಹತ್ರ ರಾಜ ಬಂದ ಯಾರು ನೀವು ಅಂತ ಕೇಳಿದ ರಾಜ. ಗುರುಗಳು ಕೇಳಿದ್ರು ರಾಜನ, ನಾನು ಚಕ್ರವರ್ತಿ ಮಹಾರಾಜನ. ಗುರುಗಳಿಗೇನು ಭಯ ಇಲ್ಲ, ಅವರಲ್ಲಿ ಯಾವ ಅಸ್ತ್ರಗಳು ಇಲ್ಲ, ಒಂದೇ ಒಂದು ಅಸ್ತ್ರ, ಮನ ಉನ್ಮನಿಯಾಗಿದೆ, ಭಯ ಇಲ್ಲ. ನಾರದರಿಗೆ ಯಾವ ಭಯ ಇತ್ತು? ವಾಲ್ಯ ಬಂದಾಗ, ವಾಲ್ಯನ ಹತ್ರ ಹೋದಾಗ. ಎಷ್ಟು ವರ್ಷ ಆಯಿತು ಚಕ್ರವರ್ತಿಯಾಗಿ ಅಂತ ಕೇಳ್ತಾರೆ. 20 ವರ್ಷ ಆಯಿತು. ಸರಿ, 20 ವರ್ಷದ ನಂತರದಲ್ಲಿ ನೀನು ಚಕ್ರವರ್ತಿ ಅಲ್ಲ? ಹೌದು. 20 ವರ್ಷದಕ್ಕಿಂತ ಮೊದಲು ಯಾರೂ ಇರಲಿಲ್ಲ, ನೀ ಇರಲಿಲ್ಲ ಅವಾಗ. 20 ವರ್ಷದಕ್ಕಿಂತ ಮೊದಲು ನೀ ಚಕ್ರವರ್ತಿ ಆಗಿರಲಿಲ್ಲ. ಹೌದು. ಅದಕ್ಕೂ ಹೌದನ್ನ ರಾಜ, ಯಾಕೆ ಇದ್ದಿದ್ದಿಲ್ಲ. ಇನ್ನು ಮುಂದೆ ಬೇರೆ ರಾಜ ಬಂದು ನಿನ್ನನ್ನು ಚಕ್ರವರ್ತಿ ಸ್ಥಾನದಿಂದ ಇಳಿಸಿ ಆಕ್ರಮಣ ಮಾಡಿ ನಿನ್ನನ್ನು ಸೋಲಿಸಿ ಅವ ರಾಜನಾಗಬಹುದು. ಹೌದು ಅಂದ. ಆಗ ನೀನು ಯಾರು? 20 ವರ್ಷದಕ್ಕಿಂತ ಮೊದಲು ನೀನು ಚಕ್ರವರ್ತಿ ಅಲ್ಲ, ಮುಂದೂ ಇರುವುದಿಲ್ಲ. ಮತ್ತು ಯಾರು ನೀನು? ಭಾವ ಬದಲಿ. ಒಂದು 5 ನಿಮಿಷದಾಗ ಭಾವ ಬದಲಿ ಮಾಡಿಬಿಟ್ಟ ಸದ್ಗುರುನಾಥ. 20 ವರ್ಷದ ಹಿಂದೆ ನೀನು ಚಕ್ರವರ್ತಿ ಇರಲಿಲ್ಲ. ಹೌದು, ಇರಲಿಲ್ಲ. ಈಗ ಅದೀಯ. ಹೌದು. ಇನ್ನು ಮರುಕ್ಷಣಕ್ಕೆ ನಾಳೆ ನಾಡದ್ದು ಯಾವುದೋ ಮತ್ತೊಬ್ಬ ಚಕ್ರವರ್ತಿ, ಒಂದು ಮಹಾನ್ ಚಕ್ರವರ್ತಿ ಬಂದು ನಿನ್ನನ್ನು ಸೋಲಿಸಿದ. ನೀನು ಆವಾಗ ನೀನು ಚಕ್ರವರ್ತಿ ಇರುವುದಿಲ್ಲ. ಹೌದು, ಇರುವುದಿಲ್ಲ. ಒಪ್ಕೊಂಡವ. ಅಂದರೆ 20 ನಿರಂತರವಾಗಿ ನೀನೇ ಚಕ್ರವರ್ತಿ ಇದ್ದರೆ ತ್ರಿಕಾಲದಲ್ಲೂ ಹಿಂದೂ ಮುಂದೂ ನೀನೇ ಇರ್ತೀವಿ, ಪ್ರಶ್ನೆ ಇಲ್ಲ. ಆದರೆ ಹಿಂದೆ ನೀನು ಇರಲಿಲ್ಲ. 20 ವರ್ಷದ ಹಿಂದೆ ಯಾರೋ ಇದ್ದರು, ಹೀಗಾಗಿ ಮುಂದಿರ್ತೀಯೇನು? ಅಹಂ ಭಾವ ಅನ್ನುವಂಥದ್ದಿತ್ತಲ್ಲ, ನಾನು ಚಕ್ರವರ್ತಿ ಅಂತಕ್ಕಂಥದ್ದಿತ್ತಲ್ಲ, ಇದು ಹೋಯ್ತು. ಅದಕ್ಕೆ ದೇವರು ನಮಗೆ ಈ ಸುಂದರವಾಗಿರ್ತಕ್ಕಂಥ ಪೆಟ್ಟಿಗೆ ಕೊಟ್ಟಾಗ, ಬಹಳ ಸುಂದರವಾಗಿರುವಂಥ ಪೆಟ್ಟಿಗೆ, ಭಾಳ ಒಳ್ಳೆಯ ಸಂದಕ. ಹಿಂದಕ್ಕೆ ಸಂದಕ ಅಂತ ಇರ್ತಿದ್ದು, ಟ್ರಂಕ್ ಅಂತ ಇರ್ತಿದ್ದು. ಏನು ಬೆಲೆ ಭಾಳ ವಸ್ತುಗಳೆಲ್ಲ ಟ್ರಂಕ್ನಾಗ ಇಡ್ತಿದ್ದು, ಪೆಟ್ಟಿಗೆಯಾಗ ಇಡ್ತಿದ್ದು. ಅದನ್ನು ನೋಡಿದ್ರೆ ಟ್ರಂಕ್ ಅದು ಸನಿಕ್ಕೆ ಹೋಗ್ಬಾರ್ದು ಅಂತ ಟ್ರಂಕ್. ಅವು ಆ ಕಡೆ ಮಾಡೋದು, ಈ ಕಡೆ ಮಾಡೋದು, ಮ್ಯಾಗ ಬರೋದು, ಬಿದ್ದು ಆ ಕಡೆ ಬರೋದು, ಏನೇನೋ ಇರ್ತಿರ್ತವೆ. ಅದು ಒಳಗಿರೋ ಸಾಮಾನು ಮಾತ್ರ ಕೆಮ್ಮತ್ತಿನ ಸಾಮಾನು, ಒಳಗೆ ಟ್ರಂಕ್ ಅದು. ಹಂಗೆ ದೊಡ್ಡ ಮನೆ, ಆ ಮನ್ಯಾಗ ಒಂದು ಟ್ರಂಕ್ ಪೂಜೆ ಮಾಡ್ಕೋ ಅಂತ ಬರ್ತಿದ್ರು. ಭಾಳ ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದರು. ಆದರೆ ಏನೈತಿ ಯಾರೂ ನೋಡಿಲ್ಲ, ಬರೀ ಪೂಜೆ ಮಾಡೋದು. ಒಳಗೆ ಏನೈತಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಒಬ್ಬ ಹುಡುಗ, ಜಾಣ ಹುಡುಗ, ಭಾಳ ಬುದ್ಧಿವಂತ ಹುಡುಗ. ಅವ ಇದನ್ನು ದಿವಸ ನಾವು ಹಿರಿಯಾರು, ನಮ್ಮ ಅಜ್ಜು ಪೂಜೆ ಮಾಡಿದ, ನಮ್ಮ ಆಯಿ ಪೂಜೆ ಮಾಡಿದ್ದು, ನಮ್ಮ ಅಪ್ಪು ಪೂಜೆ ಮಾಡಿದ, ನಮ್ಮ ಅವ್ವ ಪೂಜೆ ಮಾಡಿದ್ದು, ನಮ್ಮ ಅಣ್ಣು ಮಾಡಿದ, ನಮ್ಮ ಅಕ್ಕೂ ಮಾಡಿದ. ಇದನ್ನು ಯಾರೂ ತೆಗೆದ ನೋಡಿರಲ್ಲ ಪೆಟ್ಟಿಗೆ ಅಂತ ತಿಳ್ಕೊಂಡು, ಯಾರೂ ಇರಲಾರ ಅವ ತೆಗೆದು ನೋಡ್ತಾನೆ. ಬರೀ ಪೂಜೆ ಮಾಡ್ಕೊತಾ ಬಂದಾರ. ಒಳಗೆ ಏನೂ ಇಲ್ಲ. ಒಳಗೆ ಒಂದು ಮೂಲ್ಯಾಗ ಒಂದು ಸಣ್ಣದೊಂದು ಕಾಗದ ಇಷ್ಟ, ಸಣ್ಣದೊಂದು ಹಾಳೆ ಮಡಿ ಸಿಕ್ತಿತ್ತು. ಅದು ಓಪನ್ ಇರಲಿಲ್ಲ, ಕಾಗದ ಮಡಿಸಿದ ಕಾಗದ ಸಿಕ್ತು. ಕಾಗದ ನೋಡಿದ, ಬಿಚ್ಚಿ ನೋಡಿದ ಕೂಡಲೇ ಓದಿದ. ನಿನ್ನ ಸ್ವರೂಪವನ್ನು ನೀನು ತಿಳಿದರೆ ನೀನು ಮುಕ್ತ. ಮುಗಿ. ನಿನ್ನ ಸ್ವರೂಪವನ್ನು ನೀನು ತಿಳಿದರೆ ನೀನು ಮುಕ್ತ. ಆ ಮನೆ ಗುರುಗಳು ಅದು ಎಂದ ಬರೆದಿಟ್ಟಾರೋ ಇಟ್ಟಾರ. ಇದು ಒಂದೇ ಕಾಗದ. ಇದನ್ನು ಎಲ್ಲರೂ ಮ್ಯಾಗಿಂದ ಪೂಜೆ ಮಾಡ್ಕೋತಾನೆ ಬಂದಾರ. ಖರೆ ಒಳಗಿಂದ ಚೀಟಿ ಯಾರೂ ಓದೇ ಇಲ್ಲ. ನಿನ್ನ ಸ್ವಸ್ವರೂಪವನ್ನು ತಿಳಿದರೆ ನೀನು ಮುಕ್ತ.
ತಿಳಿಯದಿದ್ದರೆ ನೀನು ಬದ್ಧ. ಬದ್ಧ ಅಂದರೆ ಬಂಧಿತ. ನೀ ಸಿಕ್ಕೊಂಡು ಸಂಸಾರದಾಗ ಒದ್ದಾಡ್ತಿ. ಅದು 3ನೇ ತಲೆ ಪೂಜೆ ಮಾಡೋದು ಈ ಹುಡುಗ. 2 ತಲೆ ಹೋಗ್ಯಾವ. ಈ ತಲೆನೂ ಪೂಜೆ ಮಾಡ್ತಿದ್ದ, ಹುಡುಗನೂ ಪೂಜೆ ಮಾಡ್ಕೊತ ಬಂದಿದ್ದ. ಆದರೆ ಅವನು ತಿಳ್ಕೊತಾನ ಏನಿರಬೇಕು ನೋಡ್ಬೇಕಂತ. ನೋಡಿದಾಗ ನಿನ್ನ ಸ್ವಸ್ವರೂಪವನ್ನು ನೀನು ತಿಳಿದರೆ ಇದೇ ಜನ್ಮದಲ್ಲಿ ಮುಕ್ತನಾಕಿಯ ಅಂತ ಅವರು ಮನೆ ಗುರುಗಳು ಬರೆದಿಟ್ಟು ಹೋಗಿದ್ರು ಚೀಟಿ. ಅವಾಗ ಹುಡುಗ ವಿಚಾರ ಮಾಡಿದ. ನೋಡ್ರಿ, ಆ ತರುಣ 17-18 ವರ್ಷದ ಹುಡುಗ ಅವನು ವಿಚಾರ ಮಾಡಿದ, ನಿನ್ನ ಸ್ವಸ್ವರೂಪವನ್ನು ತಿಳಿದರೆ ನೀನು ಮುಕ್ತ ಅಂತವರು. ಸ್ವರೂಪ ಅಂದ್ರೇನು, ಮುಕ್ತ ಅಂದ್ರೇನು? ಅವನ ಕೈ ಚಲೋ, ಹುಡುಗನಿಗೆ ಚಲೋ. ಸಿದ್ಧಾರೂಢರಿಗೆ ಪ್ರಾರಂಭ ಆಗಿದ್ದು ಇನ್ನೂ ಸಣ್ಣ ಹುಡುಗಿದ್ದಾಗ. ಸಿದ್ಧಾರೂಢ ಅಪ್ಪಗಳಿಗೆ ಬಹಳ ಸಣ್ಣವಿದ್ದ ಸಿದ್ದಪ್ಪ. ಅವ್ರ ಮನೆಯೊಳಗೆ ವೀರಭದ್ರಯ್ಯ ಸ್ವಾಮಿಗಳು ಅಂತ ತಿಳ್ಕೊಂಡು ಒಬ್ಬರು ಮನೆ ಗುರುಗಳು. ಅವ್ರು ಬಂದು ಪ್ರತಿನಿತ್ಯ ಶ್ರಾವಣ ಮಾಸದೊಳಗೆ ಪುರಾಣ ನಡೆಸ್ತಾರೆ, ಶಾಸ್ತ್ರ ನಡೆಸ್ತಾರೆ. ಶಾಸ್ತ್ರ ಹೇಳೋ ಕಾಲಕ್ಕೆ ಅವ್ರು ಏನಂದ್ರೆ ಅಂತಂದ್ರೆ ವೀರಭದ್ರಯ್ಯ ಸ್ವಾಮಿಗಳು, ಈ ಪೃಥ್ವಿ ಅಂದರೆ ಈ ಭೂಮಿ, ನೀರು, ಬೆಂಕಿ ಮತ್ತು ಗಾಳಿ ಇವು ಒಂದು ಲಯ ಆಗ್ತಾವೆ ಅಂತ ಹೇಳಿದ್ರು. ಹಿಂಗಂದಾಗ ಆಕಾಶದ ಬಗ್ಗೆ ಹೇಳಿಲ್ಲ ಅವರು. ಯಾಕಂದ್ರೆ ಆಕಾಶ ಎದರಾಗ ಲಯ ಆಗೋದೈತಿ, 2 ವಸ್ತು ಇಲ್ಲ. ಅದು ಪೃಥ್ವಿ ಮತ್ತು ಜಲ ಒಂದು ಐಕ್ಯಪತ್ತು ಮುಂದೆ ಹೊಕ್ಕಾವು. ಆದರೆ ಆಕಾಶ ಎದರಾಗ ಲಯ ಆಗೋದು ಅವ್ರು ಹೇಳಿದ್ರು. ಸಿದ್ದಪ್ಪ ಸಮ ಕುಂದಿರಲಿಲ್ಲ. ಯಜ್ಜ, ಈ ಭೂಮಿ, ನೀರು, ಬೆಂಕಿ, ಗಾಳಿ ಒಂದಕ್ಕೊಂದು ಲಯ ಹಾಕೋದು ಹೊಕ್ಕಂತ ಹೇಳಿದ್ವಿ. ಇವು ನಾಶ ಆಕ್ಕವಂತೂ ಹೇಳಿದ್ವಿ. ಈ ಆಕಾಶ ಎದರ ಲಯ ಆಕತಿ, ಆಕಾಶ ಯಾವಾಗ ನಾಶ ಆಕತಿ? ಯಾರು ಕೇಳಿದ್ರು? ಸಿದ್ಧಾರ್ಥ ಹುಡುಗ, 6-7 ವರ್ಷದ ಹುಡುಗ. ಎಲ್ಲಿ ಜ್ಞಾನ ಬರ್ಬೇಕು ಅವನಿಗೆ? ಅಂಥ ಹುಡುಗ, 6-7 ವರ್ಷದ ಹುಡುಗ ಆಕಾಶದ ಬಗ್ಗೆ ಮತ್ತು ಅವನಿಗೆ ಗುರುಗಳು ಏನಾಗಿತ್ತು, ತಮಗೆ ಎಷ್ಟು ಕೇಳಬೇಕು ಅಷ್ಟು ಹೇಳಿದ್ದಾರೆ ಅವರು. ಇದ್ರ ಬಗ್ಗೆ ಹಿಂಗೆ ಯಾರು ಕೇಳ್ತಾರಂದ್ರೂ ಅವ್ನಿಗೆ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಹಿಂಗಂದ ಕೂಡಲೇ ಸಿದ್ದಪ್ಪನ ಪ್ರಶ್ನೆಗೆ ಉತ್ತರ ಕೊಡೋದು ಆಗಲಿಲ್ಲ. ಆಕಾಶ ಎದರಾಗ ಲಯ ಆಕೈತೆ ಅನ್ನೋದು ಹೆಂಗೆ ಹೇಳಬೇಕು ಅಂತ ತಿಳ್ಕೊಂಡು ಹೇಳಿ, ಇಲ್ಲಪ್ಪ, ಆಕಾಶದ ಬಗ್ಗೆ ನೀನು ಏನಾದರೂ ಕೇಳಬೇಕಾಗಿತ್ತು ಅಂತಂದ್ರೆ ಆಕಾಶ ತತ್ವವನ್ನು ಯಾರು ತಿಳ್ಕೊಂಡಾರಲ್ಲ ಅವರಂತೆ ಹೋಗಿ ಕೇಳಿದರೆ ಅದು ತಿಳಿದಿತ್ತಪ್ಪ, ನಾನು ಅದನ್ನು ತಿಳ್ಕೊಂಡಿಲ್ಲ ಅಂತ ಸ್ಪಷ್ಟವಾಗಿ ಗುರುಗಳು ಹೇಳಿದರು. ಯಾಕೆ ಇದ್ದದ್ದು ನೀತಿಗಿದ್ದಂಗೆ ಹೇಳಿಬಿಟ್ರು. ಈ ಪ್ರಶ್ನೆ ಕೇಳಿದ ಕೂಡಲಿನ ಅವನಿಗೆ ಅನ್ನಿಸ್ತು, ವೀರಭದ್ರಯ್ಯ ಸ್ವಾಮಿಗಳಿಗೆ, ಈ ಹುಡುಗ ಇವ ಕಾರಣಿಕ ಪುರುಷರ, ಸಾಮಾನ್ಯ ವ್ಯಕ್ತಿ ಇದಾಗುವುದಿಲ್ಲ. ಯಾವಾಗ ಆಕಾಶ ತತ್ವವನ್ನು ಯಾರು ತಿಳ್ಕೊಂಡಿದ್ದಾರೋ, ಆಕಾಶ ತತ್ವ ಅನ್ನೋದು ನಿರುಪಾಧಿ, ಅದು ಅಲ್ಲಿ ಉಪಾಧಿಗಳೇ ಇಲ್ಲ ಯಾವುದು. ಇಲ್ಲಿ ಭೂಮಿಗೆ ಉಪಾಧಿಗಳದಾವ, ಸೀಮಿತ ಇತ್ತು. ಉಪಾಧಿ ಅಂದರೆ ಸೀಮಿತ. ಇಷ್ಟು ಎಕರೆ, ಇಷ್ಟು ಗುಂಟೆ, ಈ ಊರಿಂದ ಇಷ್ಟು ಜಮೀನು ಐತಿ, ಘೋಡಿಗೇರಿ ಊರು ಇಷ್ಟು ವ್ಯಾಪ್ತಿಯೊಳಗೆ ಐತಿ, ಇದು ಹುಕ್ಕೇರಿ ತಾಲೂಕಿನಾಗ ಬರ್ತೈತಿ, ಗೋಕಾಕ್ ತಾಲೂಕಿನಾಗ ಬರುವುದಿಲ್ಲ. ಇದಕ್ಕೊಂದು ಸೀಮೆ ಐತಿ. ಘಟಪ್ರವಾಹ ನದಿ ಈ ಕಡೆ ಇಲ್ಲಿ ಹರಿದತ್ತೆ ಮ್ಯಾಗ, ಇದು ಹೋಗಿ ಇಲ್ಲೇ ಇಲ್ಲಿ ಹೋಗಿ ಕೃಷ್ಣ ಕೂಡುದು, ಅದಕ್ಕೂ ಸೀಮೆ ಐತಿ. ಅದು ಹೋಗಿ ನೇರವಾಗಿ ಸಮುದ್ರಕ್ಕೆ ಸೇರಂಗಿಲ್ಲ, ಅದು ಸಮುದ್ರವೂ ಅಲ್ಲ, ಸಮುದ್ರದ ಒಂದು ಅಂಶ ಅಷ್ಟೇ ಹೋಗಿ ಸೇರ್ತದೆ. ಇದಕ್ಕೊಂದು ಈ ಪೃಥ್ವಿಗೆ, ನೀರಿಗೆ, ಬೆಂಕಿಗೆ, ಗಾಳಿಗೆ ಒಂದು ಸೀಮೆ ಇದೆ. ನೀವು ವಿಚಾರ ಮಾಡಿರಿ. ಈ ಹವಾಮಾನ ವರದಿಯವರು ರೇಡಿಯೋದಾಗೂ ಹೇಳ್ತಾರೆ, ಟಿ ವಿಯಾಗೂ ಹೇಳ್ತಾರೆ. ಸುರೇಶ್, ಹವಾಮಾನ ವರದಿ ನೀವು ಕೇಳ್ತಾರೆ. ಈಗ ಅವರು ಮುನ್ಸೂಚನೆ ಗೊತ್ತಾಗತ್ತವ್ರಿಗೆ, ಅವರು ವಿಜ್ಞಾನಿಗಳು.
ಹವಾಮಾನ ತಜ್ಞರು ಅವರು ಹೇಳ್ತಾರೆ, ಇನ್ನೂ 5-6ನೇ ತಾರೀಕಿಂತ ನಾನು ಈ ಕಡೆ ಸಮುದ್ರದ ಮೇಲೆ ತಮಿಳುನಾಡು ಮತ್ತು ಈ ಕಡೆ ಒಂದಿಷ್ಟು ಭಯಂಕರ ಅದು ವಾಯುಭಾರ ಕುಸಿತ ಆಗಿ ಮಹಾಪೂರ್ ಬರ್ತತಿ, ಗಾಳಿ ಬೀಸ್ತತಿ ಅಂತೆಲ್ಲ ಹೇಳ್ತಾರೆ. ಈ ಭೂಮಿ ಕಂಪನ ಆಗೋದ್ರ ಬಗ್ಗೆ ಸಹಿತ ಅದಕ್ಕೊಂದು ಇದನ್ನು ಮಾಡ್ಯಾರ, ರಿಕ್ಟರ್ ಮಾಪಕ. ಅದನ್ನು ಸರ್ ರಿಕ್ಟರ್ ಮಾಪಕ ಅಂತ ಮಾಡ್ಯಾರ. ಎಷ್ಟು ಭೂಮಿ ಕುಸಿತ ಆಕೈತೆ ಅನ್ನೋದು ಸಹಿತ ಭೂಕಂಪ ಎಷ್ಟು ಪ್ರಮಾಣದ ಆಕೈತೆ ಅಂತ ಅದನ್ನು ಹೇಳ್ತಾರೆ. ಉಷ್ಣಾಂಶ ತಾಪಮಾನ ಎಷ್ಟು ಅದನ್ನು ಹೇಳ್ತಾರೆ. ಇಷ್ಟು ಡಿಗ್ರಿ ಸೆಲ್ಸಿಯಸ್ ಇಷ್ಟು, ಇಷ್ಟು ಡಿಗ್ರಿ ಫ್ಯಾರನ್ಹೀಟ್ ಇತ್ತು. ಇದೆಲ್ಲದರ ಬಗ್ಗೆ ಉಷ್ಣತಾಮಾನದ ಬಗ್ಗೆ ಹೇಳ್ತಾರೆ, ತಂಪಿನ ಬಗ್ಗೆ ಹೇಳ್ತಾರೆ, ಹಾವಿನ ಬಗ್ಗೆ ಹೇಳಿದರು, ನೀರಿನ ಬಗ್ಗೆ ಹೇಳಿದರು, ಗಾಳಿಯ ಬಗ್ಗೆ ಹೇಳಿದರು, ಆಕಾಶದ ಬಗ್ಗೆ ವಾಯುಮಾನ ವರದಿ ಎಂದು ಹೇಳ್ತಾನೆ. ಯಾವ ಟಿ ವಿ ಆಗಲ್ಲ. ಇಂಥ ದೇಶದೊಳಗೆ ಇಂಥ ಆಕಾಶ ಈ ರೀತಿಯಾಗಿದೆ. ಮೋಡ ಕುಸಿದು ಬಿತ್ತು ಬೇರೆ, ಮೋಡ ಆಕಾಶ ಅಲ್ಲ, ಅದು ಭೂಮಿ ಸಮೀಪ ಇದೆ. ಮೋಡ ಕುಸಿದು ಬಿದ್ದು, ಮೋಡ ಅಂದ್ರೆ ಹಿಮ ಕುಸಿದು ಬಿತ್ತು, ಆಕಾಶದಿಂದ ಒಂದು ಬೆಂಕಿ ಕಿಡಿ ಬಂದು ಶೆಡ್ಲು ಬಡಿದು ಇಬ್ಬರು ಸತ್ತರು. ಆಕಾಶದಾಗ ಇರ್ತಕ್ಕಂಥ ಆಕಾಶಕ್ಕೆ ಸಂಬಂಧ ಇಲ್ಲ ಅಂತ ಎಲ್ಲೋ ನಮ್ಮ ಈ ಗುರುತ್ವಾಕರ್ಷಣೆಗೆ ಶಕ್ತಿಗೆ ಸಮೀಪವಾಗಿರ್ತಕ್ಕಂಥ ಅದೊಂದು ವಸ್ತು, ಅದು ಇಂಥವ್ರ ಮೇಲೆ ಅದು ಗುಡುಗು ಶಿಡ್ಲು ಆಗಿ ಬಿದ್ದು ಇಷ್ಟು ಮಂದಿ ಸತ್ತರು, ಬೆಂಕಿ ಹತ್ತಿ ಇಷ್ಟು ಜನ ಸತ್ತರು ಅನ್ನುವಂಥ ವಿಷಯ ನಾವು ಕೇಳ್ತೇವೆ. ಆದರೆ ಇಂಥ ದೇಶದೊಳಗೆ ಆಕಾಶ ಬಿದ್ದು ಇಷ್ಟು ಮಂದಿ ಸತ್ತರು ಎಲ್ಲ ಇದಂದ್ರೆ ಸುದ್ದಿ ಕೇಳಿದ ನಾವಂತೂ ಕೇಳಿಲ್ಲ. ಕೇಳಿದವರು ಹೇಳಿ, ಆಕಾಶ ಬಿದ್ದು ಎಲ್ಲಿ ಜೀವಹಾನಿ ಆಗಿಲ್ಲ ಅಂದರೆ ಆಕಾಶವೇ ಎಲ್ಲದಕ್ಕೂ ಆಶ್ರಯ. ಅಂಥ ಆಕಾಶ ಅಂತಕ್ಕಂಥದ್ದೇನಲ್ಲ, ಅದು ಕೊನೆಯ ತತ್ವ. ಅದು ಆಕಾಶ ಇದ್ರೇ ವಾಯು, ಆಕಾಶ ಇದ್ರೇ ಅಗ್ನಿ, ಆಕಾಶ ಇದ್ರೇ ನೀರು, ಆಕಾಶ ಇದ್ರೇ ಭೂಮಿ. ಆ ಆಕಾಶದ ಆಶ್ರಯದೊಳಗೆ ಇವೆಲ್ಲವೂ ಅದಾವೆ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿ ಆಪಃ, ಅಗ್ನ್ಯಾ ಪೃಥ್ವಿ, ಪೃಥ್ವಿ ಅದ ಅಂತ ತಿಳ್ಕೊಂಡ್ರೆ ನಮ್ಗೆ ಒಂದಿಷ್ಟು ಅನ್ನ ಊಟ ಮಾಡ್ತೇವೆ. ಪೃಥ್ವಿನೇ ಇರ್ಲಿಕ್ಕೆ ನಿಸರ್ಗ ಇದು. ಇನ್ನೊಂದು ವಿಚಾರ ಮಾಡಬೇಕು ನಾವು, ನಿಸರ್ಗದಲ್ಲಿ ಹಕ್ಕಿ ಪಕ್ಕಿಗಳದಾವ ಅಂತ ತಿಳ್ಕೊಂಡು ಅಂತ ಹೇಳಿ ನಾವು ಅನ್ನ ಊಟ ಮಾಡ್ತೇವೆ. ಸಣ್ಣ ಸಣ್ಣ ಪಾತ್ರಗಿತ್ತಿಗಳದಾವ, ಸಣ್ಣ ಸಣ್ಣ ಜೇನುನೊಣಗಳದಾವ, ಇರುವೆಗಳದಾವ. ಅವೆಲ್ಲ ಕೆಲಸ ಮಾಡ್ತಾವಂತ ತಿಳ್ಕೊಂಡು ನಾವಿತ್ತೇನೋ ಊಟ ಮಾಡಿದರೂ ಸಹಿತ ಅನ್ನ ಊಟ ಮಾಡಿರಿ, ನೀವು ಗೋಧಿ ಊಟ ಮಾಡಿರಿ, ಜ್ವಾಳ ಊಟ ಮಾಡಿರಿ, ಯಾವುದೇ ಧಾನ್ಯ ತಗೊಳ್ರಿ, ನಮಗೆ ಗೊತ್ತಿರ್ಲಾರ್ದಂಗೆ ಕೆಲಸ ಮಾಡುವ ಅವು ಏನು ಮಾಡ್ತಾವು? ಒಂದು ಹೂವಿನಿಂದ ಹೋಗಿ ಅಲ್ಲೇ ಪರಾಗಸ್ಪರ್ಶ ಮಾಡ್ತಾವೆ. ಅವೇ ಪರಾಗಸ್ಪರ್ಶವನ್ನು ಮಾಡಲಿಕ್ಕಂತ ನಮ್ಗೆ ಯಾವ ಧಾನ್ಯ ಬರ್ತಿತ್ತೋ ನಾವೇನು ತಿಂತಿದ್ವಿ, ನಾವು ಎಲ್ಲಿ ನೋಡಿಲ್ಲ ಅದನ್ನು. ದೇವ್ರು ಹೆಂಗೆ ಕೆಲಸ ಹಚ್ಚಿರ್ಬೇಕು, ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸ ಹಚ್ಚಿರ್ಬೇಕು. ಜೇನುನೊಣಗಳದಾವ, ಪಾತ್ರಗಿತ್ತಿಗಳದಾವ, ಪತಂಗಗಳದಾವ, ಇವೆಲ್ಲ ಸೂಕ್ಷ್ಮವಾಗಿ ಈ ಮನುಷ್ಯನಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅಷ್ಟೆಲ್ಲ ಪ್ರಾಣಿ ಪ್ರಪಂಚ ಹುಟ್ಟಿಸಿರ್ತಕ್ಕಂಥದ್ದು. ಇದೆಲ್ಲ ಆಗಿರ್ತಕ್ಕಂಥದ್ದು ಭೂಮಿಯಿಂದ ಬೆಳೆದಿರ್ತಕ್ಕಂಥ ಬೆಳೆಗಳ ಮೇಲೆ ಇಷ್ಟೆಲ್ಲ ಪಶು ಪಕ್ಷಿ ಪ್ರಾಣಿಗಳು ಕೆಲಸವನ್ನು ಮಾಡ್ತಾರೆ. ಇರಲಿ, ಆದರೆ ಭೂಮಿ ಸೀಮೆ ಐತಿ, ಗಾಳಿಗೆ ಸೀಮೆ ಐತಿ, ನೀರಿಗೆ ಸೀಮೆ ಐತಿ, ಬೆಂಕಿಗೆ ಸೀಮೆ ಐತಿ, ಆ ಆಕಾಶಕ್ಕೆ ಸೀಮೆ ಐತಿ. ಅದಕ್ಕಾಗಿ ಪ್ರಭುದೇವರಿಗೆ ಅವರೊಬ್ಬರೇ ಪ್ರಭುದೇವರು, ಅಲ್ಲಮ ಪ್ರಭುದೇವರು ಒಬ್ಬರೇ ವ್ಯೋಮಕಾಯರು. ಅವರ ಶರೀರ ಹೆಂಗಿತ್ತಂದ್ರೆ ಬಯಲು ಶರೀರ. ಅವರು ನೋಡಲಿಕ್ಕೆ ಮಾತ್ರ, ಕಲ್ಲು ಒಳದ್ರೆ ಕಲ್ಲು ಬಡಿಲಿಲ್ಲ ಅವ್ರಿಗೆ. ಕಲ್ಲು ಬೀಳು ಹೊತ್ತಿನಾಗ ಮಾಯ, ಕಲ್ಲು ಬಿದ್ದು ಕೂಡಲೇ ಆ ಕಲ್ಲು ಮೇಲೆ ನಿಂದ್ರ ಅವ ಪ್ರಭು. ಗೊತ್ತಾದ ಸಿದ್ದರಾಮೇಶ್ವರನ ಶಿಷ್ಯರೆಲ್ಲರೂ ಕಲ್ಲು ಒಗೆದ್ರು. ಅವನು ಕಲ್ಲು ಒಯ್ಯವರು, ಆ ಕಲ್ಲುಗೆ ಹೊತ್ತಾಗ ಅವ್ನು ಕಾಣ್ತಿದ್ದ. ಕಲ್ಲು ಬೀಳುವಾಗ ಅವನು ಬೀಳ್ತಿದ್ದಲ್ಲ, ಕಲ್ಲು ಬೀಳುವಾಗ ಆಕಾಶ ಹಾಕಿದ್ದ.
ಕಲ್ಲು ಬಿದ್ದು ಕೂಡಲೇ ಆ ಕಲ್ಲು ಗುಂಪಿ ಮೇಲೆ ಕುಟ್ಟಿ ಮೇಲೆ ನಿಂದಿರ್ತದೆ. ಇದು ಆಶ್ಚರ್ಯ ಅದ. ಇದು ವ್ಯೋಮಕಾಯ, ಇದು ಆಕಾಶಕಾಯ. ಈ ಆಕಾಶಕಾಯವನ್ನು ಪ್ರಭುದೇವರಷ್ಟೇ ಮಾಡಿಕೊಳ್ಳಲಿಲ್ಲ, ಎಲ್ಲ ಶರಣರು ಮಾಡಿಕೊಂಡ್ರು. ಆದರೆ ಪ್ರಭುನೇ ಒಡೆಯನೇ, ಎಲ್ಲ ಶರಣರಿಗೂ ಒಡೆಯನಾಗಿರ್ತಕ್ಕಂಥದ್ದು. ಅಂತಹ ಒಂದು ಆ ಪ್ರಭಾವ ಅಂತಕ್ಕಂಥದ್ದು, ಭಾವ ಅಂತಕ್ಕಂಥದ್ದು ಬರಬೇಕಾಗಿತ್ತು ಅಂತಂದ್ರೆ ಇಡೀ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಭಾವ ಬರಬೇಕಾಗಿ. ಸಿದ್ದಪ್ಪ ಮನೆ ಬಿಟ್ಟು ನಾವು ಯಾರು ಇದನ್ನು ಯಾರು ಹೇಳ್ತಾರೆ ಅಂದ್ಕೊಂಡು ಅದು ಬ್ರಹ್ಮಜ್ಞಾನಿಗಳು ಹೇಳ್ತಾರಪ್ಪ. ಬ್ರಹ್ಮ ಭಾಳ ದೊಡ್ಡದು, ಎಷ್ಟು ದೊಡ್ಡದು ಅಂದ್ರೆ ಆಕಾಶ ಎಷ್ಟು ದೊಡ್ಡದತ್ತಲ್ಲ ಅಷ್ಟು ದೊಡ್ಡದು ಬ್ರಹ್ಮ. ಆ ಬ್ರಹ್ಮವನ್ನು ಯಾರು ತಿಳಿದುಕೊಂಡಿದ್ದಾರೋ ಅವರಿಗೆ ಮಾತ್ರ ಅದು ಗೋಚರ ಆಗುತ್ತೆ ಅಂತ ತಿಳ್ಕೊಂಡಂತ ಹೇಳಿದಾಗ, ಹಂಗಾರೆ ನಾನು ಎಲ್ಲಾರು ಹೋಗ್ತೇನೆ ಅಂತ ತಿಳ್ಕೊಂಡು ಹುಡುಕ್ಯಾಡ್ಕೊಂತ ಹೋದವ ಹೊಳ್ಳಿ ಮನೆಗೆ ಬರಲಿಲ್ಲ ಸಿದ್ದಪ್ಪ. ಏನಾದವ? ಉಪ್ಪಿನ ಗೊಂಬೆ ಸಮುದ್ರ ನೋಡಕ್ಕೆ ಹೋಗಿದ್ದೆ ಕೆಳಗೆ. ಉಪ್ಪಿನ ಗೊಂಬೆ ಸಕ್ಕರೆ ಗೊಂಬೆ ದೊಡ್ಡದು, ದೊಡ್ಡ ಮೂರ್ತಿ. ನಿಮ್ಮ ಕಲ್ಯಾಣ ಹನುಮಂತರಲ್ಲಿ ಬಂತು ಉಪ್ಪಿನ ಗೊಂಬೆ. ಅದೇನು ಮಾಡ್ತು? ನಾನು ಹುಟ್ಟಿದ್ದು ಸಾಗರದಲ್ಲಿ, ಉಪ್ಪು ಹುಟ್ಟಿದ್ದ ಸಮುದ್ರದಾಗ. ಅದಕ್ಕೆ ಏನು ಅನ್ನಿಸ್ತು? ಎಲ್ಲರೂ ಕೂಡ ಅದನ್ನು ಉಪ್ಪು ತೊಗೊಂಬಂದು ಉಪ್ಪಿಂದನ್ನು ಆಕಾರ ಮಾಡಿ ಒಂದು ಮೂರ್ತಿ ಮಾಡಿದ್ದು. ಅದಕ್ಕೆ ಅನ್ನಿಸ್ತು ನನ್ನ ತಳ ನಾನು ನೋಡ್ಬೇಕಂತ ಅನ್ನಿಸ್ತದೆ. ಅದರ ತಳ ಯಾವುದು? ಸಾಗರನಲ್ಲ, ಸಮುದ್ರದ ಕೆಳಗೆ ಹೋಗಿ ಅಲ್ಲಿ ಏನೇನೈತಿ ನೋಡ್ಕೊಂಡ್ಬರ್ಬೇಕಂತೇಳಿ ಹೋದ. ಸಮುದ್ರದ ಕೆಳಗೆ ಅದು ಕಿಲೋಮೀಟರ್ ಗಟ್ಟಲೆ ಐತಿ ಒಳಗೆ ಸಮುದ್ರ. ಬರೀ ಮೀಟರ್ ಅಲ್ರಿ, ಕಿಲೋಮೀಟರ್ ಗಟ್ಟಲೆ ಕೆಳಗೆ ಹೋಗೋ. ಅದು ಹೋಗೈತಿ ಇನ್ನೂ ಸುದ್ದಿ ತೊಗೊಂಡು ಬಂದೇ ಇಲ್ಲ. ಇನ್ನೇ ಬರವಲ್ದು, ದಾರಿ ಕಾಯಕತ್ತೇವೆ ನಾವು. ಬರ್ತತಿ ಅಂತ ತಿಳ್ಕೊಂಡು ಏನಾತದು? ಏನು ನೋಡಕ್ಕೆ ಹೋಗಿತ್ತು? ತಳ ಅಂದ್ರೆ ಮೂಲ. ತನ್ನ ಮೂಲ ಯಾವುದು ಅದನ್ನು ತಿಳ್ಕೊಂಬರ್ಬೇಕಂತ ಹೋಗಿರ್ತಕ್ಕಂತಹ ಉಪ್ಪಿನ ಗೊಂಬೆ ನೋಡಕ್ಕೆ ಹೋಗಿ ಅದು ಏನಾಯ್ತು? ಸಮುದ್ರವೇ ಲಯ ಮುಕ್ತ ಆಯ್ತು. ಹಂಗೆ ಈ ಜೀವ ಏನದಾನಲ್ಲ, ತನ್ನ ಮೂಲ ತಳ ಯಾವುದು ಅಂತ ತಿಳ್ಕೊಂಡು ನೋಡಕ್ಕೆ ಹೊಂಟ. ಇವ ಜೀವಾತ್ಮನೇ, ಈ ಮನಸ್ಸೇ ತನ್ನ ಮೂಲ ತಳವನ್ನು ನೋಡಕ್ಕೆ ಹೋತು. ಹೊಳ್ಳಿ ಈ ಕಡೆ ಬರಲಿಲ್ಲ. ಗೊಂಬೆ ಬಂದಂದು ಉಪ್ಪಿನ ಗೊಂಬೆ ಹಂಗೆ ಹೊಳ್ಳಿ ಬರುವುದಿಲ್ಲ. ಹಂಗೆ ಜೀವ ಅಂತಕ್ಕಂಥದ್ದು ಹೋಗಿ ದೇವ ಅಂತ ಒಮ್ಮೆ ಆತು ಅಂತಂದ್ರೆ ಹೊಳ್ಳಿ ಅದು ಬರಕ್ಕೆ ಸಾಧ್ಯ ಆಗೋದು. ಅದರ ಅವಸ್ಥೆ ಬೇರೆ ಆಗಿದೆ. ಅದು ಸಂಪೂರ್ಣ ತನ್ನತನವನ್ನು ಕಳ್ಕೊಂಡ್ಬಿಟ್ಟಿರ್ತದೆ. ಕಟ್ಟಿಗೆ ಸುಟ್ಟ ಮೇಲೆ ಬೆಂಕಿ ಆದಮೇಲೆ ಮತ್ತೆ ಕಟ್ಟಿಗೆ ಆಗೋದು ಹೆಂಗೆ ಸಾಧ್ಯ? ಹೌದು. ಹಂಗೆ ಈ ಜೀವಭಾವ ಅನ್ನುವಂಥದ್ದು ಸಂಪೂರ್ಣ ಈ ಮನಸ್ಸು ಇದೇ ಯಾವುದು ಇಲ್ಲಿವರೆಗೆ ನನ್ನನ್ನು ಅಧಪತನಕ್ಕೆ ಒದಿತ್ತೋ, ವಿಶ್ವಾಮಿತ್ರನನ್ನು ಯಾವ ಮನಸ್ಸು ಕೆಳಗೆ ತುಳಿದಿತ್ತೋ ಅದೇ ಮನಸ್ಸು ನನ್ನ ಬ್ರಹ್ಮರ್ಷಿಯನ್ನಾಗಿ ಮಾಡಿ ಶಾಣೆ ಆದ, ತಿದ್ದುಕೊಂಡ. ಮೊದಲು ಪತನ ಆಗಿದ್ದ, ಬಹಳಷ್ಟು ಕೆಳಗೆ ಬಿದ್ದುಬಿಟ್ಟ. ಇನ್ನೇನು ಹೇಳುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬಿದ್ದ ವಿಶ್ವಾಮಿತ್ರ. ಆದರೆ ಕೊನೆಗೆ ಯಾವ ಬಿದ್ದಿದ್ದಲ್ಲ ಅವನೇ ಎತ್ತರಕ್ಕೆ ಬಂದ, ಬಿಡಲಿಲ್ಲ. ಅವನು ಇಷ್ಟು ಬಿದ್ದೇನಂತಂದ ಮೇಲೆ ಇದನ್ನು ಸೇಡು ತೀರಿಸಿಕೊಳ್ಳಬೇಕು, ನಾ ಏನಾಗಬೇಕಲ್ಲ ಆಗ ಆಗ್ಬೇಕಂತ ತಿಳ್ಕೊಂಡು ಅಂತೇಳಿ ಛಲದಿಂದ ಬ್ರಹ್ಮರ್ಷಿ. ಹಂಗೆ ಒಂದು ಸಲ ಅದು ಮನೋಭೂಮಿಕೆ ಅನ್ನುವಂಥದ್ದು ಜೀವಭಾವ ಹೋಗಿ ದೇವಭಾವಕ್ಕೆ ಬಂದು ಬಿಡ್ತೇವೆ ಅಂದ್ರೆ, ಆದರೆ ಜೀವಭಾವ ಹೋಗಿ ದೇವಭಾವ ಬರಬೇಕಾತಂತದ ಸುಟ್ಕೋಬೇಕು. ಭಾಳ ಹಸಿತನ ಭಾಳ ಐತಿಲ್ಲ, ಭಾಳ ಹಸಿ ಅದಾವ. ಈ ಪೀಗ್ಜಾಲಿ ಹಸಿ ಇದ್ರೆ ಸುಡ್ತೈತಿ, ಅದೊಂದು ಸ್ವಭಾವ ಬೇರೆ ಇದೆ. ಆದರೆ ಉಳಿದ ಕಟ್ಟಿಗೆಗಳು ಹಂಗ ಹೊಗೆ ಹಿಡಿದು ಅಂತಂತಂದ್ರೆ, ಹಸಿವು ಹಾಕಿದವು ಕಟ್ಟಿಗೆ ಹಾಕಿದವು ಅಂತಂದ್ರೆ ಮನೆ ತುಂಬ ಹೊಗೆನ ಹೋಗಿ
ಅದು ಇಲ್ಲಿ ಜೀವಭಾವ ಎಲ್ಲಿಯವರೆಗೆ ಇರ್ತದೆ ಅಲ್ಲಿವರೆಗೆ ನಮ್ಮ ಮೋಕ್ಷ ಅಂತಕ್ಕಂಥದ್ದು ಆಗೋದಿಲ್ಲ. ಆ ಜೀವಭಾವ ಹೋಗಬೇಕಾಗಿತ್ತು ಅಂದ್ರೆ ಒಂದು ಲಿಂಗ ಕೊಟ್ಟ, ಇದು ಇಷ್ಟಲಿಂಗ ಆಯಿತು, ಇದೇ ಪ್ರಾಣಲಿಂಗ ಆಯಿತು, ಅದರ ಮುಂದೆ ಹೋಗಿ ಭಾವ ಸ್ವಸ್ವರೂಪವನ್ನು ತಿಳ್ಕೊಳ್ಬೇಕಂತ ಒಂದು ಚೀಟಿ ನೋಡಿರ್ತಕ್ಕಂಥ ಯುವಕ ಮನೆಯನ್ನು ಬಿಟ್ಟು ಹೋದ, ಅದು ಉಪ್ಪಿನಿಗೆ ಒಂದು ಹೋಗೇ ಬಿಡ್ತು. ಉಳಿದವರೆಲ್ಲ 2-3 ತಲೆಯವರೆಲ್ಲ ಪೂಜೆ ಮಾಡ್ಕೊಂತಾರೆ ಬಂದ ಟ್ರಂಕ್, ಇವನು ಪೂಜೆ ಮಾಡ್ಕೊಂತ ಹೋಗವಿದ್ದ ಖರೆ. ಯಾಕೆ ಪೂಜೆ ಮಾಡ್ಬೇಕು ಈ ಟ್ರಂಕ, ಈ ಪೆಟ್ಟಿಗೆ ಸಂದಕ ಯಾಕೆ ಪೂಜೆ ಮಾಡಬೇಕು? ಏನಿರಬೇಕು ಅದ್ರಾಗ? ಪೂಜೆಗೊಳ್ಳೋದರ ಸಂದಕ. ಹಾಗಾದ್ರೆ ಪೂಜೆಗೊಳ್ಳಲಿಕ್ಕೆ ಸಂದಕ ಕಾರಣ ಆಗಿರ್ತಾನೆ, ಹೊರಗಿಂದ ಕಾರಣ ಆಗಿರ್ತಾನೆ, ಒಳಗೇನಿರಬೇಕು ಅಂತ ತಿಳ್ಕೊಂಡು ಅವೇನು ಹುಡುಗ ಪತ್ತೆ ಹಚ್ಚಿದ, ಅವ ಮುಕ್ತನಾಗಿ ಹೋದ. ಅದಕ್ಕಾಗಿ ಇಂತಹ ಈ ಭಾವಲಿಂಗ ಎಂಬ ಕೈಯಿಂದ ಗಿಳಿಯನ್ನು ಮೈದಡವಿ ಮುದ್ದಾಡು, ಇಲ್ಲೇ ಗಿಳಿ ಬೇರೆ, ನೀ ಬೇರೆ, ಪಂಜರ ಬೇರೆ, ಇದನ್ನು ವಿಚಾರಿಸಿ. ಅಪ್ಪಗಳು ಹೇಳುವುದೇನು? ಭಾವಲಿಂಗ ಅಂತಕ್ಕಂಥ ಜನರೆಲ್ಲ ನನ್ನ ಕೈಯಿಂದ, ಭಾವಲಿಂಗವೆಂಬ ಗಿಳಿಯ ಕೈಯಿಂದ ಅಂದರೆ ಸಂಪೂರ್ಣ ನಮ್ಮ ಭಾವ ಅಂತಕ್ಕಂಥದ್ದು ದೇವಭಾವ. ಆ ದೇವಭಾವದಿಂದ ಒಳಗಿರ್ತಕ್ಕಂಥ ಮನಸ್ಸು ಅನ್ನುವಂಥದ್ದು ಗಿಳಿ ಐತಲ್ಲ, ಅದನ್ನು ಒಂದು ಸ್ವಲ್ಪ ಮೈದಡವಿ ಮುದ್ದಾಡಿ, ಇಲ್ಲ ಗಿಳಿ ಬೇರೆ, ನೀ ಬೇರೆ, ಪಂಜರ ಬೇರೆ, ಇದನ್ನು ವಿಚಾರಿಸು. ಗಿಳಿ ಹಿಡಿದು ಕೂಡಿಸುವ ನೀನು ಹೊರಗಿದ್ದೀಯೋ ಒಳಗಿದ್ದೀಯೋ ಹೇಳು. ನೀ ಮೊದಲಲ್ಲಿ ಹೇಳು. ನೀ ಅಂದರೆ ನನ್ನ ಇರುವಿಕೆ, ನನ್ನ ಅರಿವು ಅನ್ನುವಂಥದ್ದು. ನೀನು ಯಾರೆಂಬುದನ್ನು ಅರಿತುಕೊಂಡು ಈ ಲಯಯೋಗವನ್ನು ಮಾಡು. ಇದನ್ನು ಹಿಂದಿನವರು ಮಾಡಿರುವರು, ನಾನೂ ಮಾಡುತ್ತೇನೆಂದು ಸುಮ್ಮನೆ ಮಾಡಬೇಡ. ಅದು ಹೇಳ್ತಾರೆ ಅವರು. ನೀನು ಕೇಳಿದ್ರಲ್ಲ ಸದ್ಯ, ನಾವೇನು ಮಾಡೋದು ಅಂತ ತಿಳ್ಕೊಂಡು, ಅವರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವರು ಅದಕ್ಕಾಗೇ ಜೀವನವನ್ನು ಮೀಸಲಾಗಿ ಇರಿಸಿರ್ತಕ್ಕಂಥ. ನಮ್ದು ಹಂಗಲ್ಲ, ಪ್ರಪಂಚ ಐತೆ, ಅದ್ರ ಜೊತೆಗೇ ಪಾರಮಾರ್ಥವನ್ನು ಜಕ್ಕೊಂಡು ಹೋಗಬೇಕಾಗಿತ್ತು ಅಷ್ಟೇ. ಪ್ರಪಂಚದ ಒಂದು ದುಃಖವನ್ನು ಶಮನ ಮಾಡಲಿಕ್ಕೆ ಪ್ರಪಂಚ ಅಂತಕ್ಕಂಥದ್ದು ಇಲ್ಲಿ ಸಾಧನ, ಇದು ಪಾರಮಾರ್ಥ ಅಂತಕ್ಕಂಥ. ಈ ಪ್ರಪಂಚದ ಅನೇಕ ದುಃಖಗಳನ್ನು ದುಮ್ಮಾನಗಳನ್ನು ದೂರ ಮಾಡಲಿಕ್ಕೆ ಪಾರಮಾರ್ಥ ಅಧ್ಯಾತ್ಮ ಅಂತಕ್ಕಂಥದ್ದು ಐತೆ. ಇದನ್ನು ಹಿಂದಿನವರು ಮಾಡಿರುವರು, ನಾನೂ ಮಾಡುತ್ತೇನೆಂದು ಸುಮ್ಮನೆ ಮಾಡಬೇಡ. ಇದು ಅಲ್ಪರಿಗೆ ಬರುವುದಿಲ್ಲ, ಅವರೇ ಹೇಳ್ತಾರೆ. ಇದು ಸಾಮಾನ್ಯರಿಗೆ ಬರುವುದಿಲ್ಲ. ಆತ್ಮ ಬಲಹೀನೇನ ನ ಲಭ್ಯತೆ. ಉಪನಿಷತ್ತು, ಕಠೋಪನಿಷತ್ತು ಹೇಳಿದೆ. ಆತ್ಮ ವಸ್ತು ಅಂತಕ್ಕಂಥದ್ದು ಬಲಹೀನನಿಗೆ ಸಾಧ್ಯ ಆಗುವುದಿಲ್ಲ. ಬಲಹೀನಂದು ಯಾರಿಲ್ಲ? ಆ ಪ್ರಪಂಚ ಮಾಡ್ತಕ್ಕಂಥವನು. ಅಧ್ಯಾತ್ಮದಲ್ಲಿ ನಾನು ಬಲಹೀನ, ಪ್ರಪಂಚದಲ್ಲಿ ನಾನು ಬೇಕಾದಷ್ಟು ಬಹಳ ಬಲಯುತವಾಗಿ ನಾನು ಶಕ್ತಿಯಿಂದ ಬೇಕಾದನ್ನು ಮಾಡಿ ತೋರಿಸಬಲ್ಲೆ. ಆದರೆ ಪ್ರಪಂಚ ಪಾರಮಾರ್ಥದಲ್ಲಿ ಹಾಗಾಗುವುದು, ಅಲ್ಲಿ ಬಹಳ ಶಕ್ತಿ ಅಂತಕ್ಕಂಥದ್ದು ಬೇಕು. ಇಲ್ಲಿ ಎಷ್ಟು ಶಕ್ತಿ ಇರಲ್ಲ ಅಷ್ಟು ಶಕ್ತಿಯನ್ನು ತೋರಿಸ್ಬೇಕು. ಇದು ಅಲ್ಪರಿಗೆ ಬರುವುದಿಲ್ಲ. ಅರಸನೂ ಅಲ್ಪನೇ ಅಂತ ಹೇಳ್ತಾರೆ. ಬೇಕಾದಂಥ ರಾಜ ಮಹಾರಾಜ ಇರಬಹುದು, ಅವನು ರಾಜ ಮಹಾರಾಜಕಿ ಅಂತಕ್ಕಂಥದ್ದು, ಅರಸೊತ್ತಿಗೆ ಅಂತಕ್ಕಂಥದ್ದು ಹೊರಗಿನ ದೇಶಗಳನ್ನು ಕೊಳ್ಳೆ ಹೊಡೆದು ತರುವುದು ಅಷ್ಟೇ ಒಂದು ಕೆಲಸ. ಆದರೆ ತನ್ನಲ್ಲಿ ತಾನು ಕೊಳ್ಳೆ ಹೊಡಿಬೇಕಲ್ಲ, ತನ್ನಲ್ಲಿರ್ತಕ್ಕಂಥ ಜ್ಯೋತಿ ಅಂತಕ್ಕಂಥದ್ದಲ್ಲ. ಅರಸನೂ ಅಲ್ಪನೇ, ಏಕೆಂದರೆ ಅವನಿಗೇನು ಸಾಕಾಗಿದೆ, ಅವನು ಯಾವ್ದು ಬೇಡಾಗೈತೆ, ಇನ್ನೂ ಬೇಕಾಗ್ತಾನ. ದೇಶದ ಮೇಲೆ ದೇಶ ಬೇಡುತ್ತಿರುವನು. ತನ್ನ ದೇಶ ಅಷ್ಟೇ ಅಲ್ಲ, ಆಚೆ ಕಡೆ ಪಕ್ಕದಲ್ಲಿರ್ತಕ್ಕಂಥ ದೇಶವನ್ನು ಆಕ್ರಮಣ ಮಾಡಿ ವಶಪಡಿಸಿಕೊಳ್ಬೇಕಂತಕ್ಕಂಥ ಭಾವನೆ ಅವನಿಗೈತೆ ವಿನಃ ತನ್ನ ಇಂದ್ರಿಯಗಳನ್ನು, ತನ್ನ ಮನಸ್ಸನ್ನು ನಾನು ಗೆಲ್ಲಬೇಕಂತಕ್ಕಂಥದ್ದು ಅವನಿಗಿಲ್ಲ. ನೀನಾರು, ಎಲ್ಲಿಯವ, ಎಲ್ಲಿ ಇದ್ದೀಯೇ ಹೇಳು ಅಂದರೆ ಸುಮ್ಮನಾಗುವ. ಅಕಸ್ಮಾತ್ ರಾಜ ಇಷ್ಟೆಲ್ಲ ದೇಶ ವಿದೇಶಗಳನ್ನು ವಶಪಡಿಸಿಕೊಂಡು ಬರ್ತಕ್ಕಂಥ ಅವನನ್ನು ಕೂಡಿಸಿಕೊಂಡು ನೀ ಯಾರು, ನಾ ರಾಜ ಅಂತ ಆಗ ಹೇಳಿದಲ್ಲ ಚಕ್ರವರ್ತಿ, ಎಷ್ಟು ದಿವಸದಿಂದ ಹೀಗೆ ಹೋಗೋದಿಲ್ಲ. ಆದ್ದರಿಂದ ಎಲ್ಲಿಯವರೆಗೆ ನನ್ನಲ್ಲಿ ಶಕ್ತಿ ಇರ್ತದೆ ಅಲ್ಲಿವರೆಗೆ ನಾನು ರಾಜ. ಶಕ್ತಿ ಹೀನಾಗಿಬಿಡುತ್ತಂದ್ರೆ ಮತ್ತೊಬ್ಬ ರಾಜ ಬರ್ತಾನೆ, ನನ್ನನ್ನು ಓಡಿಸ್ತಾನೆ. ಅದಕ್ಕೆ ನಾನು ನಿಜವಾಗಿರ್ತಕ್ಕಂಥ ನಾನು ಯಾರು, ನೀನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಯವ, ಎಲ್ಲಿ ಇದ್ದೀಯೇ ಹೇಳು ಅಂದರೆ ಯೋಗ ಮಾಡುವವನು ದೇಹ ನೆಟ್ಟಗೆ ಕೂಡಿಸಬೇಕು. ಅಂದರೆ ಹಿಂಗೆ ಕೇಳಿದ ಕೂಡಲೇ
ಅವ ರಾಜ ಸುಮ್ಮಾಗಿಬಿಡ್ತಾನೆ. ನಾ ಯಾರು ಅಂತ ಹೇಳ್ಬೇಕು? ಅವ ಸೋತ್ ಸುಣ್ಣಾಗೇನೀಗ ಅವ ನೀ ರಾಜ ಅಂತ ಹೇಳು, ಏನು ಸೋತ್ ರಾಜ ಅಂತ ಹೇಳು? ಇವತ್ತು ಮಂತ್ರಿ ಅದ, ಇವತ್ತಿನ ತನೂ ಮಂತ್ರಿ ಅದ, ಮತ್ತು ಎಲೆಕ್ಷನ್ ನಿಂತ, ಮರುದಿವ್ಸ ರಿಸಲ್ಟ್ ಆಯ್ತು, ಅವು ಬಿದ್ದ, ಏನದ? ಮಂತ್ರಿ ಅದ ನನಗೆ ಇಲ್ಲ, ಹಿಂದೆ ಹಚ್ಕೋತಾನೆ, ಹಿಂದೆ. ಹಾಂ, ಹಿಂಗೊಂದು ಗೆರಿ ಹಾಕ್ತಾರೆ ನೋಡಿ, ಎಕ್ಸ್ ಅಂತ ಹಾಕ್ತಾರಲ್ರಿ, ಅದು ಇಂಗ್ಲೀಷ್ ಎಕ್ಸ್ ಹಾಕ್ತಾರೆ ಕದೆ. ಈಗ ಪ್ರಶ್ನೆಗಳನ್ನು ಉತ್ತರ ಬಿಡಿಸಿರ್ತಾರೆ ಹುಡುಗರು, ತಪ್ಪಾಗಿದ್ದ ಅಂದ್ರೆ ಏನು ಮಾಡ್ತೀರಿ ನೀವು? ಎಕ್ಸ್ ಅಲ್ಲ, ಹೌದಿಲ್ರಿ? ಎಕ್ಸ್ ಅಂದ್ರೆ ಏನು? ಕಾಟ್ MLA ಅಂದ್ರೆ ಇಲ್ಲ ಅಂತ. ಹಂಗಿಲ್ಲಿ ಇಲ್ಲಿ ಯಾರಂತ ಹೇಳಿದ ಕೂಡಲೇ ಅವ ಸುಮ್ಮಾಗಿಬಿಡ್ತಾನೆ, ಹೇಳಕ್ಕೆ ಅವನು ಉತ್ತರಿಲ್ಲ. ತಮ್ಮ ಗುರುತು ತಮಗಿಲ್ಲದೆ ಮತ್ತೊಂದರ ಗೊಡವೆಗೆ ಹೋಗಬಾರದು ಅಂದ ತನಗೆ ಗೊತ್ತಿಲ್ಲ. ನೀವು ಮತ್ತೊಂದರ ಗಡಿ ಯಾಕೆ ಹೋಗಬಾರದು. ಯೋಗ ಮಾಡುವವನು ದೇಹ ನೆಟ್ಟಗೆ ಕೂಡಿಸಬೇಕು, ಆಸನ ಹಾಕಬೇಕು. ನಂತರ ಆಸನ ಹಾಕುವವ ಯಾರು, ಎಲ್ಲಿ ಇದ್ದಾನೆ, ನೀನು ಎಲ್ಲಿದ್ದಿ, ಇದನ್ನು ವಿಚಾರಿಸಬೇಕು. ಇಲ್ಲೇ ಸ್ವಲ್ಪ ವಿಚಾರ ಶಕ್ತಿ ಅಂತಕ್ಕಂಥದ್ದು. ನಾ ಆಸನ ಹಾಕೊಂಡು ಕೂಡ್ತೀನಿ, ಯೋಗ ಮಾಡಬೇಕಾಗಿದೆ. ನೀವು ಯಾರು ಅಲ್ಲ. ಅದನ್ನು ಮಾಡೋಕ್ಕಾದ ಕೂಡಲೇ ಕಾಲು ಮುರಿತಾವೆ, ಮಾಡಬೇಡ. ಪದ್ಮಾಸನ ಹಾಕೋಬೇಕು, ಸಿದ್ಧಾಸನ ಹಾಕೋಬೇಕು, ಕೂಡಬೇಕು, ನೇರವಾಗಿ ಕೂಡಬೇಕು. ಎಷ್ಟೊತ್ತನ ಕೂಡಬೇಕು ಅಂತ ಅದಕ್ಕೂ ಐತಿ. ಮತ್ತೆ ಹಂಗೆ ಕೂತಾಗ ಇವು ಕಾಲನ್ನು ನುಸಾಕ್ ಶುರು ಮಾಡ್ತಾರೆ. ಹೌದಾ? ನೇರವಾಗಿ ಕೂತಾಗ ಬೆನ್ನು ಹುರಿ 10 ನಿಮಿಷ 20 ನಿಮಿಷ ತಾಸು 2 ತಾಸು ಕೂತ್ಕೊಂಡ್ರೆ ಬೆನ್ನು ಹುರಿ ನುಸಾಕ್ ಶುರು ಮಾಡಿ. ಕುರ್ಚಿ ಮೇಲೆ ಕುಂತ ನಿಮಗೆ ಸರಿಯಾಗಿ ಕೂಡಾಗ ಬರೋಂಗಿಲ್ಲ. ಇನ್ನು ಅಲ್ಲಿ ಸ್ಥಿರಾಸನದಲ್ಲಿ ಕೂಡಬೇಕು, ಸಿದ್ಧಾಸನದಲ್ಲಿ ಕೂಡಬೇಕು, ಪದ್ಮಾಸನದಲ್ಲಿ ಕೂಡಬೇಕು, ಸ್ವಸ್ತಿಕಾಸನದಲ್ಲಿ ಕೂಡಬೇಕು, ಹೀಗೆ ಬೇರೆ ಬೇರೆ ಆಸನದಲ್ಲಿ ಕೂಡಬೇಕು. ಆ ಆಸನದಲ್ಲಿ ಕೂತಾಗ ನಿರಂತರವಾಗಿರ್ತಕ್ಕಂತಹ ಬಹಳಷ್ಟು ದೀರ್ಘ ಸಮಯ ಕೂತ ನಂತರದಲ್ಲಿ ಅಲ್ಲಿ ನೋವು ಬರ್ತದೆ. ಅವರಂತಾರೆ, ನೋವು ಯಾರಿಗೆ? ಅಲ್ಲಿ ಚಿಂತನೆ ಮಾಡೋಂಥ ಶಿವಾನಂದ ಪೂರು 9 ವರ್ಷದ ಹುಡುಗಿದ್ದಾಗ ಮೇವಿನ ಹೊಲಿ ತಲೆ ಮೇಲೆ ಇಟ್ಕೊಂಡು ಹೊಲದಿಂದ ಬರುವಾಗ ಭಾರ ಆಗ್ತಿತ್ತು. ಭಾರ ಆಗೋ ಹೊತ್ತಿನೊಳಗೆ ಆ ಮೇವಿನ ಹೊಲಿ ಈ ಭಾರ ಆಗೋದು ಯಾರಿಗೆ ಅಂತ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಅವರ 9 ವರ್ಷದ ಹುಡುಗ, ಹಾಗಾಗಿ ಸಿದ್ದಪ್ಪ 6 ವರ್ಷದ. ಈ 9 ವರ್ಷದ ಹುಡುಗ ವೀರನಗೌಡ ಮೇವಿನ ಹೊರೆ ಹೊತ್ತವಾಗ ಇದು ಭಾರವೋ, ಮನಸ್ಸಿಗೆ ಇದು ವಜನ ಆಗೈತೋ, ಯಾರಿಗೆ ವಜನ ಆಗೈತಿ? ಸುಮ್ಮನೆ ನಿಂತ್ಬಿಟ್ಟ ಹೊಡ್ಕೊಂಡು ಮುಂದೆ ಹೋಗವಲ್ಲ, ಉತ್ತರ ಸಿಗವಲ್ಲ. ಮಂದಿ ಬಂದವರೆಲ್ಲ ಹೋಗಿ ಸುದ್ದಿ ಮುಗಿಸಿದ್ರು ಮನೆಗೆ. ಏನಂದ್ರೆ ಅದಕ್ಕೆ ಹೊಲಕ್ಕೆ ಕಲಿಸ್ತಿದೆ, ಅವನ್ನ ಹೊತ್ಕೊಂಡು ನಿಂತಾಗ ಮೇವಿನ ಹೊಲೆ ಎಷ್ಟೊತ್ತಾಯ್ತು. ಅವ ಎದಕ್ಕಿಂತ ಇವ್ರಿಗೆ ಗೊತ್ತಿಲ್ಲ. ಅವ ಹುಚ್ಚ ಅಂತ ಇವ್ರು ತಿಳ್ಕೊಂಡಾರ. ಅವನು ಹುಚ್ಚ ಹಿಡಿದದ್ದು ಹೊತ್ತವ ನಾನು, ಈ ಮೇವಿನ ಹೊರಿ ಹೊತ್ತವ ನಾನು, ಶರೀರ ನಾನು, ಮನಸ್ಸು ನಾನು. ಈ ನೋವು ಯಾರಿಗೆ? ಅವ ಕೇಳ್ಕೋತ ನಿಂತಾನ. ಆ ಭಾರ ಹೊತ್ತಿದ್ದು ಗೊತ್ತಿಲ್ಲ, ನಾನು ನಿಂತೇನೆನ್ನೋದು ಗೊತ್ತಿಲ್ಲ. ಈ ಹುಚ್ಚ ಮಂದಿ ಎದಕ್ಕೆ ಕಳಿಸ್ತಿರೋ ಮಾರಾಯ ಹೊಲಕ್ಕೆ? ಹೊಲಕ್ಕೆ ಹೊರಗೆ ಬಿಡಕ್ಕೆ ಹೋಗ್ಬೇಡ್ರಿ, ಸುಮ್ಮ ಕಾಲ ಕೈ ಕಟ್ಟಿ ಮನ್ಯಾಗ ಬಿಡ್ರಿ ಅವನು. ಇವರು ಮತ್ತೆ ಹೋಗಿ ಮೇವಿನ ಹೊರಿ ಹೊತ್ಕೊಂಡು ಬಾರಪ್ಪ ಅಂತ ಕರ್ಕೊಂಡ್ಬರ್ಬೋದು. ಮೇವಿನ ಹೊರಿ ಇಳಿದ ನಂತರ ಈ ಭಾರ ಇಳಿತು ಯಾರಿಗೆ? ಅದು ಚಲೋ. ಇಷ್ಟತನ ಹೊತ್ತವ ಯಾರು? ಈ ಭಾರ ಇಳಿದದ್ದು ಯಾರಿಗೆ? ಹಂಗೆ ಯೋಗದ ಕೂತ ನಂತರದಲ್ಲಿ ಆ ಧ್ಯಾನವನ್ನು ಮಾಡುವ ಕಾಲದಲ್ಲಿ ಈ ನೋವು ಯಾರಿಗೆ? ಇದು ಚಿಂತನೆ. ನಂತರ ಆಸನ ಹಾಕುವವ ಯಾರು, ಎಲ್ಲಿದ್ದಾನೆ, ನೀನೆಲ್ಲಿದ್ದಿ, ಇದನ್ನು ವಿಚಾರಿಸಬೇಕು. ಇವನಲ್ಲಿ ಯೋಗ ಸಿದ್ಧಿಸಿದ ಮೇಲೆ ನಾಮರೂಪಾದಿ ಇಲ್ಲ. ಈಗ ಯೋಗ ಸಿದ್ಧಿಯಾಗಿದೆ, ಈಗ ನಾಮವೂ ಇಲ್ಲ, ರೂಪವೂ ಇಲ್ಲ. ಯಾಕೆಂದರೆ ಶಿವನು ನಾಮರಹಿತನು. ನಿನಗೆ ಯಾಕೆ ನಾಮರೂಪ ಇಲ್ಲ ಅಂದರೆ ಶಿವ ಹೆಂಗನ?
ಶಿವ ಹೆಂಗೂ ಇಲ್ಲ, ಶಿವ ಶಿವ ಎನ್ನ ಇವನಲ್ಲಿ ಮನಸ್ಸನ್ನು ಲಯಪಡಿಸಬೇಕು. ತಿಳಿದ ನಂತರ ಎಲ್ಲವೂ ನಾಶವಾಗಿ ಹೋಗುವುದು. ನೀರ ಗುರುಳೆಯಂತೆ ನಿಲ್ಲಲಾರದು. ಉಳಿದುದೇ ಶಂಭುಲಿಂಗ ರೂಪಾತ್ಮ ರಾಮನು, ಆತ್ಮಾರಾಮನು ಇದನ್ನೇ ಮನಸ್ಸಿಗೆ ಕಲಿಸು. ನೀರಿನ ಮೇಲೆ ಗುರುಳು ಎದ್ದಿರೋದು ಎಲ್ಲಿ ಹೋತಂದ್ರೆ, ಚಲೋ ಗುಳ್ಳೆ ಎದ್ದಿತ್ತು ಎಲ್ಲಿ ಹೋಗ್ತದೆ, ನೀರಿನಾಗ. ಹಂಗೆ ನನ್ನ ಮನಸ್ಸು ಎಲ್ಲಿಂದ ಬಂದಿತ್ತಲ್ಲ ಅಲ್ಲಿ ಹೋಯ್ತು. ಶರೀರವೂ ಕೂಡ ಹಂಗೆ ಎಲ್ಲಿಂದ ಬಂದಿತ್ತು ಅಲ್ಲಿ ಹೋಯ್ತು. ಪಂಚಮಹಾಭೂತಗಳಿಂದ ಬಂದಿತ್ತು, ಪಂಚಭೂತದಲ್ಲಿ ಹೋಯಿತು. ಇದು ಇಷ್ಟು ಈ ರೀತಿಯಾಗಿರ್ತಕ್ಕಂತಹ ಮನಸ್ಸು ಅಂತಕ್ಕಂಥದ್ದು ಲಯ ಆದ ನಂತರದಲ್ಲಿ ಆತ್ಮಾರಾಮ, ಅಲ್ಲಿ ಏನೂ ಇಲ್ಲ, ಬಯಲು ಬಯಲು ಬಯಲು. ಇಂಥ ಒಂದು ಸ್ಥಿತಿಯನ್ನು ಆ ಮನಸ್ಸಿನಿಂದಲೇ ಮಾಡ್ಕೋಬೇಕೆ ವಿನಃ ಯಾವ ಇಂದ್ರಿಯಗಳಿಂದಲೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಷ್ಟು ಯೋಗ ಪ್ರತಿಪಾದನ ಸ್ಥಳದಲ್ಲಿ ಹೇಳಿರ್ತಕ್ಕಂಥ ಮಾತು. ಇದು ಕೊನೆಗೆ ಶಿವಯೋಗ ಹೇಳಿಬಿಟ್ರು, ಅವರು ಶಿವನಲ್ಲಿ ಐಕ್ಯ ಆಗಿಬಿಡ್ತಲ್ಲ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ, ಕೊನೆಗೆ ಶಿವನಲ್ಲಿ ಸಮರಸ ಆಯಿತು. ಇಷ್ಟು ಇದು ಯೋಗ ಪ್ರತಿಪಾದನಾ ಸ್ಥಳ ಅಂತ ಹೇಳ್ತಾರೆ. ಯೋಗದ ಕುರಿತಾಗಿ ಇಷ್ಟು ಹೇಳಿದರು. ಯೋಗ ಎರಡಕ್ಕೆ ಅಂತ ಕೇಳಿದರೆ ಮನಸ್ಸನ್ನು ಹದಗೊಳಿಸಲಿಕ್ಕೆ, ಅದನ್ನು ಸಂಪೂರ್ಣವಾಗಿ ಎಡೆ ಮಾಡಿಬಿಡೋದು ಪರಮಾತ್ಮನಿಗೆ. ಇಷ್ಟಾದ ನಂತರ ಮತ್ತು ಇಲ್ಲಿಗೆ ನಿಂದಿರುವಂಗಿಲ್ಲ. ಯೋಗ ಮಾಡಿದ ನಂತರದಲ್ಲಿ ಲಯ ಆತು, ಇನ್ನು ಬ್ರಹ್ಮಜ್ಞಾನ ಆತಂತಿಲ್ಲ, ಇನ್ನು ಮುಂದೆ ಕೆಲಸ ಇತ್ತು. ಅದಕ್ಕೆ ಜ್ಞಾನ ಪ್ರತಿಪಾದನಾ ಸ್ಥಳ ಹೇಳ್ತಾರೆ. ಅಲ್ಲಿ ಮುಂದೆ ಏನು ಹೇಳ್ತಾರೆ ಗೊತ್ತಾ ಅಂದರೆ, ಈಗ ಮನಸ್ಸಿನ ಕೆಲಸ ಮುಗಿತು, ಮನಸ್ಸು ಒಂದು ಸ್ಥಿಮಿತಕ್ಕೆ ಬಂತೆ, ಅದು ಶಿವನಲ್ಲಿ ಲಯ ಆಗ್ತದೆ. ಶಿವನಲ್ಲಿ ಲಯ ಆಗೈತೆ ಅನ್ನುವಂಥ ಭಾವ ಬಂದ ನಂತರದಲ್ಲಿ ಮುಂದೆ ಜ್ಞಾನವನ್ನು ಕುರಿತು ಹೇಳ್ತಾರೆ. ಜ್ಞಾನ ಅಂದರೆ ಏನು, ಯಾವ ಜ್ಞಾನ, ಆ ಜ್ಞಾನದ ಕುರಿತಾಗಿ ನಾನು ಜಯ ಮಂಗಲಂ ಜಯ ನಮಃ ಪಾರ್ವತೀಪತೆ ಶಿವ ಹರ ಮಹಾದೇವ.